ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಆಗಸ್ಟ್ 2026 ಶುಕ್ರವಾರ. ಶ್ರೀ ಪರಾಭವನಾಮ ಸಂವತ್ಸರೆ, ದಕ್ಷಿಣಾಯಣೆ, ವರ್ಷ ಋತು, ಶ್ರಾವಣ ಮಾಸೆ, ಶುಕ್ಲ ಪಕ್ಷದ ಪೌರ್ಣಮಿ, ಶತಭಿಷ ನಕ್ಷತ್ರ, ಅತಿಗಂಡ ಯೋಗ, ಭವಕರಣ. ಇವತ್ತಿನ ಪಂಚಾಂಗ ಫಲ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ರಕ್ಷಾಬಂಧನದ ಶುಭಾಶಯಗಳು. ರಾಖಿ ಹಬ್ಬ ಅಂತ ಉತ್ತರ ಭಾರತದಲ್ಲಿ ನಾವು ರಕ್ಷಾಬಂಧನ, ಒಂದು ರಕ್ಷೆ, ಇದು ನಮ್ಮ ನಾಡಿನಲ್ಲಿರತಕ್ಕಂಥ ಒಂದು ಸಂಪ್ರದಾಯ. ನಮ್ಮ ಭರತ ಖಂಡದಲ್ಲಿ ಯಾವ ಒಂದು ಖಂಡದಲ್ಲಿಯೂ ಇಲ್ಲದಂಥದ್ದು. ಇವತ್ತದು ಎಲ್ಲೇ ಮೀರಿ ಹೋಗ್ಬಿಟ್ಟಿದೆ. ಆದರೂ ನೋಡಿ, ನಮ್ಮ ಹಿರಿಯರಿಗೆ ಗೊತ್ತಿತ್ತು, ಮನುಷ್ಯ ಮುಂದಕ್ಕೆ ಮಲಿನ ಆಗ್ತಾನೆ, ಕಲಿಗಾಲದ ಪ್ರಭಾವಕ್ಕೆ ವಿಪರೀತವಾಗಿ ಒಳಪಡ್ತಾನೆ, ಅಕ್ಕ ತಂಗಿ ಅಣ್ಣ ತಮ್ಮ ಬಂಧು ಕುಟುಂಬ ಇವುಗಳನ್ನು ಬಿಟ್ಟು ವಿಚಿತ್ರವಾಗಿ ನಡ್ಕೊಳ್ತಾನೆ. ಈ ಒಂದು ಪಾಶ್ಚಿಮಾತ್ಯ ಸಂಪ್ರದಾಯಕ್ಕೆ ವಿಪರೀತ ವ್ಯಾಮೋಹಕ್ಕೊಳಗಾಗ್ತಾನೆ. ಅಲ್ಲಿ ನೋಡಿ, ಅಲ್ಲಿಲ್ಲ ಫಾದರ್ಸ್ ಡೇ, ಮದರ್ಸ್ ಡೇ, ಡಾಕ್ಟರ್ಸ್ ಡೇ, ಡೆಂಟಿಸ್ಟ್ ಡೇ, ಏನೇನೋ ಮಾಡಿಟ್ಕೊಂಡಿದ್ದಾರೆ. ಆದರೆ ನಮ್ಮೂರಲ್ಲಿ ನೋಡಿ ಎಂತೆಂಥದ್ದು, ಗೌರಿ ಹಬ್ಬ ಅಂತೆ, ಸಂಕ್ರಾಂತಿ ಹಬ್ಬ ಅಂತೆ, ರಕ್ಷಾಬಂಧನ ಅಂತೆ, ವರಮಹಾಲಕ್ಷ್ಮಿ ಹಬ್ಬ ಅಂತೆ. ನಾವು ವರಮಹಾಲಕ್ಷ್ಮಿ ಹಬ್ಬವನ್ನ ವಿಶೇಷವಾಗಿ ಈ ಒಂದು ರಕ್ಷಾಬಂಧನದ ರೀತಿಯಲ್ಲಿ ತಮಿಳುನಾಡು, ಆಂಧ್ರ, ತೆಲಂಗಾಣ, ನಮ್ಮ ಕರುನಾಡಿನಲ್ಲೂ ವಿಶೇಷವಾಗಿ ನಾಗರ ಪಂಚಮಿಯ ಸ್ವರೂಪವಾಗಿ ಎಲ್ಲ ಆಚರಿಸ್ಕೊತೇವೆ. ಆ ಊರಲ್ಲಿ ಇಲ್ಲವೇ ಇಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ, ಅಮ್ಮ ಅಪ್ಪನೇ ಇಲ್ಲ, ಅಲ್ಲಿ ಇಲ್ಲವೇ ಇಲ್ಲ. ಆ ಬಂಧುತ್ವ ಇಲ್ಲ, ಮಾತೃತ್ವ ಇಲ್ಲ, ಪಿತೃತ್ವ ಇಲ್ಲ, ಕುಟುಂಬತ್ವ ಇಲ್ಲ. ಅದಕ್ಕೆ ಎಲ್ಲ ಮೂರು ಬಿಟ್ಟವ್ರು ಊರಿಗೆಲ್ಲ ದೊಡ್ಡವ್ರು, ಆ ಊರಿನವ್ರು. ನಮಗದು ಬೇಕು. ಇವತ್ತದು ಬಂದು ಅಪ್ಪಳಿಸ್ಬಿಟ್ಟಿದೆ. ಇದನ್ನ ಬಿಟ್ಬಿಡ್ತೇವೆ ಅಂತ ಹೇಳಿಬಿಟ್ಟೆ ಎಲ್ಲರೂ ಸೇರಿ ಆಚರಿಸ್ಬೇಕು. ನಮ್ಮ ಅಕ್ಕ ತಂಗಿಯರನ್ನ ಕಾಪಾಡಬೇಕು, ನಮ್ಮ ಮನೆಯವ್ರನ್ನ ಕಾಪಾಡಬೇಕು, ನಮ್ಮವ್ರನ್ನ ಕಾಪಾಡ್ಕೋಬೇಕು ಅನ್ನತಕ್ಕಂಥ ಭಾವಾರ್ಥದಲ್ಲಿ ಅಷ್ಟು ವಿಶೇಷವಾಗಿ ನಮಗೊಂದು ಪದ್ಧತಿ, ಸಿದ್ಧತೆ, ಬದ್ಧತೆ ಮಾಡಿಟ್ಟಿದ್ದಾರೆ. ಅಂತ ಒಂದು ಮಹಾ ಹಬ್ಬ ರಕ್ಷಾಬಂಧನ. ಅಂತಹ ಒಂದು ರಕ್ಷಾಬಂಧನದ ಹಿಂದ್ಗಡೆ ಹಲವಾರು ಕಥೆಗಳಿದೆ. ಅದರಲ್ಲಿ ತುಂಬಾ ದೊಡ್ಡದಾದಂಥ ಕತೆ. ಒಂದು ಅಣ್ಣ ತಂಗಿ ಅಂದ್ರೆ ಯಾವ ರೀತಿ ಕಾಪಾಡ್ಕೋಬೇಕು, ನಿಂತ್ಕೋಬೇಕು, ನಾನಿದ್ದೇನೆ. ಒಂದು ಎಷ್ಟು ಒಂದು ವಿಶೇಷ ಅಂದ್ರೆ, ಒಬ್ಬ ಅಣ್ಣ ಇದ್ದಾನೆ, ಒಬ್ಬ ಸೋದರ ಇದ್ದಾನೆ ಅಂದ್ರೆ ಅವನ ಕರ್ತವ್ಯ ಏನು ಗೊತ್ತಾ? ನಮ್ಮನೆ, ನಮ್ಮ ಕುಟುಂಬ, ನಮ್ಮನೆ ಹೆಣ್ಮಕ್ಳನ್ನ ಕಾಪಾಡಬೇಕು ಅಂತಕ್ಕಂಥದ್ದು. ಮೊದಲು ಎರಡನೇ ತಂದೆ ಅವನು. ನನ್ನನ್ನು ದಾಟಿ ಯಾರು ಬರ್ತಾರೆ ನೋಡೋಣ ಅನ್ನತಕ್ಕಂಥದ್ದು ಜವಾಬ್ದಾರಿ. ಆಗಲೂ ಈಗಲೂ ಕುಟುಂಬಗಳಲ್ಲಿ ಒಂದು ನಿಯಮ ಇದೆ. ಮನೇಲಿ ಹೆಣ್ಮಕ್ಳು ಅಣ್ಣ ಏನಾದ್ರು ಇದ್ರೆ 10 ವರ್ಷ ಅಂತರ ಇದ್ದರೂ ತಂಗಿಗೆ ಮದುವೆ ಮಾಡದೆ ಅಣ್ಣ ಮದುವೆ ಆಗಲ್ಲ. ಈಗಲೂ ಕುಟುಂಬಗಳಲ್ಲಿ ಇದ್ದಾವೆ. ಈಗಲೂ ಆ ನಿಯಮ ಇದೆ, ಆ ವ್ಯವಸ್ಥೆ ಇದೆ. ನಮ್ಮ ಗುರುಗಳು ಕುಟುಂಬದಲ್ಲಿ ಅಲ್ಲೊಂದು ಏನೋ ಒಂದು ಸಮಸ್ಯೆ, ಸಾಂಸಾರಿಕ ಕುಟುಂಬ ಸಮಸ್ಯೆ ನೋಡಿದ್ದೇನೆ. ತಂಗಿ ಮದುವೆ ಮಾಡಲೇಬೇಕು, ಆತನಿಗೆ ಮದುವೆ ಆಗೋಕೆ ಇಷ್ಟ ಇಲ್ಲ, ಬೇಡ, ವೈರಾಗ್ಯ. ನಮ್ಮ ಗುರುಗಳಿಗೆ ತುಂಬಾ ದೊಡ್ಡ ಋಗ್ವೇದ ಪಂಡಿತರು, ಸಾಮವೇದ ಪಂಡಿತರು, ಅವರ ಹತ್ರ ಸಾವಿರಾರು ಮಂದಿ ನೆರಳು ಪಡೆದಿರತಕ್ಕಂಥದ್ದು. ತುಂಬಾ ದೊಡ್ಡ ಶ್ರೀಮಂತಿಕೆ, ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲ ಕೊಟ್ಟಿದ್ದಾರೆ. ತುಂಬ ಕುಟುಂಬ, ದೊಡ್ಡ ಕುಟುಂಬ. ಅವರಲ್ಲೂ ಒಂದು ವೈರಾಗ್ಯ ಇತ್ತು. ಕಡೆ ಜವಾಬ್ದಾರಿ 7ನೇದೋ 8ನೇದೋ ಇರಬೇಕು ತಂಗಿ. ಮದುವೆ ಮಾಡಿಬಿಟ್ಟು ಆ ಒಂದು 11 ದಿನ ಅದೇನೇನು ಬರೋದು ಹೋಗೋದು ಕೂಡು ಕೊಡೋದು ಎಲ್ಲ ಮಾಡಿಟ್ಟುಬಿಟ್ಟು 11ನೇ ದಿನ ಮುಗಿತಿದ್ದಾಗೆ ಬ್ಯಾಗ್ ಎತ್ಕೊಂಡು ಬ್ಯಾಗ್ನಲ್ಲಿ 1-2 ಪುಸ್ತಕ, 1 ಜೊತೆ ಬಟ್ಟೆ, 1 ಜೊತೆ ಚಪ್ಪಲಿ,
ಇದನ್ನ ನನ್ನ ಹತ್ರ ಹೇಳ್ಕೊಳ್ಳೋರು. ಏನು ನಾನು ಹೇಳಿದ್ದೆ ಅವ್ರಿಗೆ, ಅದೆಲ್ಲ ಆಗಲ್ಲ ಗುರುಗಳೇ, ನಿಮಗೆ 3 ಮಕ್ಕಳ ತಂದೆ ನೀವು ಆಗುತ್ತೀರಿ, ನಿಮಗೆ ಅನ್ನತಕ್ಕಂಥದ್ದು. 3 ಮಕ್ಕಳ ತಂದೆ, ನಾನು ಮದುವೆನೇ ಬೇಡ ಅಂತಿದ್ದೀರಿ, 3 ಮಕ್ಕಳ ತಂದೆ ಅಂತೆ ಅಂತ. ಅದಿದೆ ಗುರುಗಳೇ, ಸುಮ್ಮನಿರಿ, ನೋಡೋಣ ಕಾಲ ಉತ್ತರ ಕೊಡುತ್ತೆ ಅಂತ. ತಮಾಷೆ ಏನಂದ್ರೆ, ತಂಗಿ ಮದುವೆಗೆ ಹುಡುಕಾಟ ಮಾಡ್ತಿದ್ದಾರೆ, ಅವ್ರ ತಾಯಿ ಸೀರಿಯಸ್ ಆಗ್ಬಿಟ್ಟಿದ್ದಾರೆ, ನೋಡ್ಕೊಳ್ಳೋರಿಲ್ಲ, ಮಾಡೋರಿಲ್ಲ. ಈಗ ತಂಗಿ ಮದುವೆ ಮಾಡಿಕೊಟ್ಬಿಟ್ಟು ಹೋಗ್ಬಿಟ್ರೆ ಮನೆ ವಯಸ್ಸಾದ ಅಜ್ಜಿ ಸೇವೆ ಮಾಡೋದು ಯಾರು? ತಂದೆ ಇಲ್ಲದ ಕುಟುಂಬ, ಇವರೇ ನಿಂತಿರೋದು, ಎಲ್ರಿಗೂ ನಿಂತು ಮದುವೆ ಕುಟುಂಬ ಜವಾಬ್ದಾರಿ ಅಂತ. ಈಗ ಮದುವೆ ಆಗ್ಲೇಬೇಕಾದಂತ ಪರಿಸ್ಥಿತಿ. ಇವ್ರಿಗೂ ಹುಡುಗಿನ ನೋಡಿದ್ರು, ಹುಡುಗಿ ಮನೆಯವ್ರು ರೆಡಿ, ಅಲ್ಲೊಂದು ಸಂಬಂಧವೂ ಆಗ್ಬಿಡ್ತು, ರೆಡಿ, ಈಗಲೇ ಮಾಡೋಣ ಅಂತ ಅವರು. ಯಾಕಂದ್ರೆ ನಮ್ಮ ಗುರುಗಳಿಗೂ ಅವ್ರ ತಂಗಿಗೂ ಹೆಚ್ಚು ಕಡಿಮೆ 12 ವರ್ಷ ಅಂತರ, ತುಂಬಾ ಚಿಕ್ಕ ತಂಗಿ. ಇವ್ರಿಗೂ ವಯಸ್ಸಾಗಿದೆ ಒಂದು 36-37. ನನಗೆ ಮದುವೆ ಬೇಡ ಅನ್ನೋ ಅಂತ ಒಂದು ಸ್ಥಿತಿನಲ್ಲಿ ಇವ್ರ ಮನಸ್ಸಿನಲ್ಲಿ ಈಗಾಗ್ಲೇಬೇಕು. ನೋಡಿದ್ರೆ ಹುಡುಗಿ ತುಂಬಾ ಚಿಕ್ಕ ವಯಸ್ಸಿನ ಹುಡುಗಿ, ಫಿಕ್ಸು ಮದುವೆ, ಡಬ್ ಮಾಡ್ಬಿಡೋಣ ಸ್ವಾಮಿ, ಕಾಯೋದು ಯಾಕೆ ಅಂತ. ತಂಗಿಗೆ ಸೆಟ್ ಆಗ್ತಿಲ್ಲ ಮದುವೆಗೆ ಹುಡುಗ, ನಂಬಲ್ಲ. ಹುಡುಗನ್ ನೋಡ್ತಾರೆ, ವ್ಯವಸ್ಥೆ ಆಗುತ್ತೆ. ತಂಗಿ ಮದುವೆ ಆದ ಒಂದು ಪಕ್ಷ ತೀರದ ಮೇಲೆ ಮದುವೆ ಆಗ್ತಾರೆ, ಆಮೇಲೆ 3 ಮಕ್ಕಳು ಆಗುತ್ತೆ. ನೋಡಿ, ಕಾಲನ ಒಂದು ಕೃಪೆ. ಆದ್ರೆ ಅದ್ರ ಹಿಂದ್ಗಡೆ ನೋಡಿ, ಹೆಚ್ಚು ಕಡಿಮೆ 12 ವರ್ಷ ಅಂತರ ಇರತಕ್ಕಂಥದ್ದು ಕಾಯ್ತಿದ್ರು. ಅವ್ರಿಗೊಂದು 36-37 ನೆನ್ಪಿಟ್ಕೊಳ್ಳಿ. 12 ವರ್ಷ ಕಡಿಮೆ ಅಂತ ಹೇಳೋದಂದ್ರೆ ಹೆಚ್ಚು ಕಡಿಮೆ 24-25 ವರ್ಷ ತಂಗಿಗೆ. ಇಲ್ಲ, ನನ್ನ ತಂಗಿ ಮದುವೆ ಆಗದೆ ನಾನು ಮದುವೆ ಆಗಲ್ಲ, ಮದುವೆನೇ ಬೇಡ ಅಂತಿರೋನಿಗೆ ಈ ಒಂದು ಸ್ಥಿತಿ ಬಂದ್ಬಿಡ್ತು. ಮನೆ ನೋಡ್ಕೋಬೇಕು, ತಾಯಿಗೆ ನೋಡ್ಕೊಳ್ಳೋರು ಯಾರು? ನೋಡಿ, ಇವ್ರಿಗೆ ಸಿಕ್ಕಿರ್ತಕ್ಕಂಥ ಸಂಗಾತಿಯು ಕೂಡ ಅಂತ ಅನ್ನಪೂರ್ಣೇಶ್ವರಿ, ಕೇರಳ ಪ್ರಾಂತ್ಯದವರು, ತಾಯಿ ಜೀವ. ಇಲ್ಲ, ನಾನು ನಮ್ಮನ್ ತರ ನೋಡ್ಕೋತೇನೆ ಅನ್ನತಕ್ಕಂಥ ಮಾತು. ಕುಟುಂಬದಲ್ಲಿ ಹಿರಿಯರದಿಕ್ಕಿಲ್ಲ, ಆ ಹಿರಿ ಜೀವ ಮಲಗಿದ ಜಾಗದಲ್ಲೇ. ತಂಗಿನ ಮದುವೆ ಮಾಡಿಕೊಟ್ಬಿಟ್ರೆ ಮನೆಯಲ್ಲಿ ತಾಯಿಗೆ ಹೇಗೆ, ಬಂದೋಗೋದು ಹೇಗೆ? ಅಕ್ಕ ತಂಗಿರು, ಅಣ್ಣ ತಮ್ಮಂದಿರು, ಇವ್ರಿಗೆಲ್ಲ ವ್ಯವಸ್ಥೆ, ಸೀಮಂತ, ಮದುವೆಗಳು, ನಾಮಕರಣಗಳು, ಜವಾಬ್ದಾರಿಗಳು ಎಲ್ಲ ನಮ್ ಗುರುಗಳು ಹೊತ್ತಿರೋದು. ಅಣ್ಣನಾಗಿ, ಹಿರಿಯವನಾಗಿ, ತಂದೆ ಸ್ಥಾನದಲ್ಲಿ ನೋಡಿ, ಅದನ್ನ ಪರಂಪರೆಯಿಂದಲೂ ನಮ್ಮ ಬ್ಲಡ್ ಅಲ್ಲಿ ತುಂಬಿಸಿಟ್ಟಿದ್ದಾರೆ. ಅಣ್ಣಯ್ಯ ಅಂದ್ರೆ ದೇವರು, ಅಣ್ಣಯ್ಯನೇ. ಅಣ್ಣಯ್ಯನಾಗಿ ಹುಟ್ಟಿ ಬರುವುದು ಜಗತ್ತಿನ ಅತಿ ದೊಡ್ಡ ಸುಂದರವಾದಂತ ಆನಂದ. ಸೋದರನಾಗಿ ನಾನು ಅದನ್ನ ಅನುಭವಿಸ್ತಿದ್ದೇನೆ ಮಕ್ಕಳೇ, ನೀವು ನಂಬೋಲ್ಲ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬ ಆಯ್ತಲ್ಲ, ಅದು ಎಷ್ಟು ಜನ ಬಾಗಿನ ತಗೊಂಡ್ ಬಂದಿದ್ರು. ನಮ್ ಗುರುಗಳು, ನಮ್ಮ ಅಣ್ಣಯ್ಯ ಅಂತ. ನಮ್ಮ ಮನೇಲೂ ಅಷ್ಟೇ, ಅದ್ ನೋಡ್ಬೇಕು. ಅವ್ರು ಹೋಳಿಗೆ ಮಾಡಿಡ್ಬೇಕು, ಒಬ್ಬಟ್ಟು ಮಾಡಿಡ್ಬೇಕು, ಇನ್ನೊಂದು ಮಾಡಿಡ್ಬೇಕು, ಇನ್ನೊಂದು. ಅಯ್ಯೋ ರಾಮಚಂದ್ರ ಅಂದ್ಕೊಳ್ಳೋದು, ಯಾವ ಜನ್ಮದಲ್ಲಿ ಏನು ಮಾಡಿದ್ನೋ, ಎಷ್ಟೋ ಏನೋ, ಇಂಥದೊಂದು ಸೌಭಾಗ್ಯ ಪಡೆದಿದ್ದೇನೆ. ಹೌದು ಮಕ್ಕಳೇ, ಎಲ್ಲರಿಗೂ ಸೋದರನಾಗಿ ಹುಟ್ಟೋ ಯೋಗ ಇರಲ್ಲ. ಇದು ಕೃಷ್ಣಾವತಾರ ದ್ವಾಪರಾಯುಗದಲ್ಲಿ ಒಂದು ಅದ್ಭುತವಾದ ಕಥೆ ನಡೆದಿದೆ. ಒಮ್ಮೆ ಕೃಷ್ಣರು ದ್ವಾರಕೆಯಲ್ಲಿ ಇರ್ಬೇಕಾದ್ರೆ ಪಾಂಡವರು ದ್ರೌಪದಿ ಸಮೇತ ಬಂದಿರ್ತಾರೆ. ಏನೋ ಒಂದು ವಿಶೇಷ ಕಾರ್ಯಗಳು, ಪೂಜೆಗಳು ಇರುತ್ತೆ. ರಾಜ ಮಹಾರಾಜರುಗಳು ಅಂದಾಗ ಅಲ್ಲಿ ಕರೆಯೋದು, ಬೇರೆ ಬೇರೆ ರಾಜತಾಂತ್ರಿಕ ಲೆಕ್ಕಾಚಾರಗಳು ಏನೇನೋ ಇರುತ್ತೆ. ಬಂದಿರತಕ್ಕಂಥ ಸಂದರ್ಭದಲ್ಲಿ ಏನೋ ಒಂದು ಕೆಲಸದ ವಿಚಾರವಾಗಿ ಕುಳಿತುಕೊಂಡು ಮಾತನಾಡ್ತಿರ್ಬೇಕಾದ್ರೆ ಒಂದು ಹಣ್ಣನ್ನು ಕಟ್ ಮಾಡ್ಬೇಕಾದ್ರೆ ಅಲ್ಲೇ ಸತ್ಯಭಾಮ, ಅಲ್ಲೇ ರುಕ್ಮಿಣಿ, ಎಲ್ಲಾರು ಜಾಂಬವತಿ, ಎಲ್ಲ ಅಷ್ಟಮಹಿಷಿಯರು ಇದ್ದಾರೆ ಕೃಷ್ಣರಿಗೆ. ಮಾತಾಡ್ತಿರ್ಬೇಕಾದ್ರೆ ಸೋದರಿ ಬಂದಿದ್ದಾಳೆ ಕೃಷ್ಣೆ ಅಂತ ಹೇಳ್ಬಿಟ್ಟು ಆನಂದದಿಂದ ಮಾತಾಡ್ತಾ ಏನೋ ಒಂದು ಹಣ್ಣು ಕಟ್ ಮಾಡಕ್ ಹೋದಾಗ ಆ ಬೆರಳಿಗೆ ಗಾಯ ಆಗ್ಬಿಡುತ್ತೆ. ಆಗ್ತಿದ್ದಾಗಿಯೇ ಆ ರಕ್ತ ಸೊಟ ಅಂತ ಅಲ್ಲೇ ಇದ್ದಂತ ರುಕ್ಮಿಣಿಗ್ ಗಾಬರಿ, ಸತ್ಯಭಾಮಗ್ ಗಾಬರಿ, ಊರ್ಮಿಳೆಗ್ ಗಾಬರಿ, ಕಾಳಿಂದಿಗ್ ಗಾಬರಿ, ಜಾಂಬವತಿಗ್ ಗಾಬರಿ, ಎಲ್ಲ ಓಡ್ತಿದ್ದಾರೆ ಬಟ್ಟೆ ತರೋಕೆ. ನನ್ನ ತಾಯಿ ಜೀವ ದ್ರೌಪದಿ ದೇವಿ ಅಲ್ಲೇ ಇದ್ದಂಥದ್ದು ಕುಪ್ಪಸ ಮೇಲೆ ಮುಚ್ಚಿರತಕ್ಕಂಥದ್ದನ್ನ ಆ ಒಂದು ಸೀರೆಯನ್ನ ಈ ರೀತಿ ತೆಗೆದು ಹರಿದು ಅಣ್ಣಯ್ಯ ಅಂತ ಹೇಳಿಬಿಟ್ಟು ಬಟ್ಟೆ ಕಟ್ಟಿದ್ದಂತೆ ತನ್ನ ಮೈ ಮೇಲೆ. ಒಂದು ಹೆಣ್ಣಿಗೆ ಅಂದವೇ ಈ ಭಾಗ.
ಹಾಲುಣಿಸುವ ಭಾಗ, ಜಗತ್ತಿನ ಶಕ್ತಿ ಕೊಡತಕ್ಕಂಥ ಭಾಗ, ಅಂದದ ಭಾಗ ಈ ಭಾಗ. ಅದನ್ನ ಸುತ್ತು ಮುತ್ತಲು ಎಲ್ರೂ ಇದ್ದಾರೆ, ಅದೆಲ್ಲ ಪ್ರಜ್ಞೆ ಇಲ್ಲ. ದೇವತೆಗಳು, ಋಷಿಗಳು ಎಲ್ಲರೂ ಆ ಭಗವಂತನನ್ನ ನಿತ್ಯ ದರ್ಶನ ಮಾಡ್ಲಿಕ್ಕೆ ಬರ್ತಿದ್ರು. ನಾರದರಿಂದ ಹಿಡಿದು ಎಲ್ಲರೂ ಎಲ್ಲವನ್ನು ಮರೆತು ಆಕೆ ಸುತ್ತಮುತ್ತ ಏನಾಗ್ತಿದೆ ತನ್ನ ಶೀಲ ಮಾನ ಏನು ಗಮನಿಸದೆ ತೆಗೆದು ಹರಿದು ಅಣ್ಣಯ್ಯ ಅಂತ ಹೇಳ್ಬಿಟ್ಟು ಪಟ್ಟಂತ ಕಟ್ಟಿಲ್ಲಂತೆ. ಅಣ್ಣಯ್ಯ ಇಷ್ಟು ರಕ್ತ ಬಂದ್ಬಿಡ್ತು, ಅಣ್ಣಯ್ಯ ಅಂತ ಹೇಳ್ತಿದ್ದಾಗೆ ಕಣ್ಣೀರ್ ಬಂತಂತೆ ಕೃಷ್ಣರಿಗೆ. ಅಮ್ಮ ಮುಚ್ಕೊಳೆ, ಇದು ನನ್ನವ್ವ ಅಂತ ಹೇಳ್ಬಿಟ್ರು. ರುಕ್ಮಿಣಿ ಬಟ್ಟೆ ತಗೊಂಡು ಓಡ್ ಬರ್ತಾಳೆ, ಸತ್ಯಭಾಮ ಬಟ್ಟೆ ತಗೊಂಡು ಎಲ್ರು ಪರಿಚಾರಿಕೆಯರಿಂದ ಹಿಡಿದು ಅವ್ರು ಬರೋಷ್ಟರಲ್ಲಿ ಕಟ್ಟ ಹಾಕ್ಬಿಟ್ಟಿದೆ ನನ್ನಮ್ಮ. ಅವ್ರಿಗೆಲ್ಲ ಆಶ್ಚರ್ಯ ನೋಡಿದ್ರೆ ಇಲ್ಲಿಲ್ಲ, ತಕ್ಕಂತ ರುಕ್ಮಿಣಿ ದೇವಿ ಹಿಂಗ್ ಸೀರೆ ಹಾಕಿ ಮುಚ್ಸುತ್ತಂತೆ. ಎಂತ ಕೆಲಸ ಮಾಡ್ತಾನೆ, ಏನಾಗ್ತದೆ? ಅಯ್ಯೋ ಅಣ್ಣೇನು ಒಂದು ತೊಟ್ಟು ರಕ್ತ ಭೂಮಿ ಮೇಲೆ ಬಿದ್ದು ಬಿಟ್ಟರೆ ನಾವೆಲ್ಲ ಇದ್ದು ಇನ್ನೇನು? ಅಣ್ಣಯ್ಯನಿಗೆ ಈ ತರ ಆಗ್ಬೇಕಾ? ನಾವು ಪಕ್ಕದಲ್ಲಿ ಸೋದರಿಯಾಗಿದ್ದು ಇನ್ನೇನು ಪ್ರಯೋಜನ ಅಂತ. ಆ ಪ್ರೀತಿಗೆ, ಆ ಒಲುಮೆಗೆ ಕೃಷ್ಣ ಯಾವತ್ತು ಕೊಟ್ಟಂತ ಮಾತು, ಅಮ್ಮ ನಿನ್ನ ಮಾನ ಅನ್ನೋದು ಕೂಡ ಮರೆತು ಅಣ್ಣಯ್ಯನ ಒಂದು ತೊಟ್ಟು ರಕ್ತ ಏನೂ ಆಗಿಲ್ಲ ಅಂದ್ರೂ ಕೂಡ ಯೋಚನೆ ಮಾಡದೆ ಹರಿದು ಕಟ್ಟಿದೆಯಲ್ಲಮ್ಮ. ಒಂದಲ್ಲ ಒಂದು ದಿನ ಸದಾ ನಿನ್ ಜೊತೆ ಇರ್ತೇನೆ, ನಿನಗೊಂದು ದಿನ ಇಂಥದ್ದೊಂದು ಸಮಸ್ಯೆ ಬರುತ್ತೆ, ಅವತ್ತು ನನ್ನ ನೆನೆಸ್ಕೋ ಅಂತ. ತುಂಬಿದ ಸಭೆಯಲ್ಲಿ ದುಶ್ಯಾಸನನಿಂದ ಜುಟ್ಟು ಹಿಡ್ಕೊಂಡು ಎಳ್ಕೊಂಡು ಬಂದು ಆಕೆಯ ಕುಪ್ಪಸಕ್ಕೆ ಕೈ ಹಾಕ್ಬಿಡ್ತಾರೆ. ಅಂತ ಒಂದು ಘನಘೋರ ನೆನಪಿಟ್ಟುಕೊಳ್ಳಿ. ಅವತ್ತೇ ನಡೆದು ಬಿಟ್ಟಿದೆ. ತಮ್ಮ ಮನೆಯ ಸ್ತ್ರೀ, ತಮ್ಮ ಕುಟುಂಬದ ಚಕ್ರವರ್ತಿನಿ, ಸಾಮ್ರಾಜ್ಞಿ, ಪಾಂಡವರ ಧರ್ಮಪತ್ನಿ, ಕುರುವಂಶದ ಸಾಮ್ರಾಜ್ಞಿ ಆಕೆ. ಅವತ್ತಿನ ಕಾಲಕ್ಕೆ ಧರ್ಮರಾಯರ ಧರ್ಮಪತ್ನಿ. ಯೋಚನೆ ಮಾಡಿ ನೋಡಿ, ಬಿಟ್ಟಿಲ್ಲ ಅವತ್ತೇ ಬಿಟ್ಟಿಲ್ಲ ಅಪ್ಪು. ನೀವುಗಳೇನಾದ್ರೂ ಗಮನಿಸ್ತಿದ್ದೀರಾ? ಅವತ್ತೇ ಬಿಟ್ಟಿಲ್ಲ ಒಂದು ಸ್ತ್ರೀಗೆ. ಸೀದಾ ಎದೆಗೆ ಕೈ ಹಾಕ್ಬಿಟ್ಟಿದ್ರು. ಸ್ವಂತದ ಅತ್ತಿಗೆ ಅಂದ್ರೆ ಏನಾಗ್ಬೇಕು ಯೋಚನೆ ಮಾಡಿ ನೋಡಿ. ಧರ್ಮರಾಯನ ಮಡದಿ ಅಂದ್ರೆ ಅಮ್ಮ, ದೊಡ್ಡಮ್ಮ ಆಕೆ. ಅಮ್ಮನ ನಂತರದ ಸ್ಥಾನ. ದುರ್ಯೋಧನನಿಗಿಂತಲೂ ದೊಡ್ಡವರು ಧರ್ಮರಾಯರು. ಆತನ ಧರ್ಮಪತ್ನಿ ಅಲ್ವಾ? ಭೀಮ, ಅರ್ಜುನ, ಆಮೇಲೆ 5 ಜನ ಪಾಂಡವರಿಗೆ ಧರ್ಮಪತ್ನಿ ನಿಜವೇ. ಆದ್ರೆ ಧರ್ಮರಾಯರು ಎಲ್ರಿಗಿಂತ ದೊಡ್ಡವರು. ನನ್ನ ಅಣ್ಣಯ್ಯನ ಧರ್ಮಪತ್ನಿ ಏನಾಗ್ಬೇಕು? ಅತ್ತಿಗೆ ಏನಾಗ್ಬೇಕು? ಅಮ್ಮ. ಅತ್ತಿಗೆ ಅಂದ್ರೆ ಅತ್ತಿಗೆ ಅಷ್ಟೇ ಮಕ್ಕಳೇ. ಎಲ್ಲರ ಆ ಒಂದು ಕಣ್ಣೀರನ್ನ ಒರೆಸ್ತಕ್ಕಂಥ ಭಾವವನ್ನ, ನಿಂತುಕೊಳ್ತಕ್ಕಂಥ, ಎದುರಿಸಿ ನಿಲ್ತಕ್ಕಂಥ ಕಣ್ಣ ಸನ್ನೆಯಲ್ಲೇ ಕಂಟ್ರೋಲ್ ಮಾಡ್ತಕ್ಕಂಥ ಶಕ್ತಿ ಅಮ್ಮನಿಗಿಂತಲೂ ಹೆಚ್ಚು ಅತ್ತಿಗೆ ಕೊಟ್ಟಿರ್ತಾರೆ. ನನ್ನ ಮೈದುನ, ನನ್ನ ಊರಿಗೆತ್ತಿ, ನನ್ನ ನಾದಿನಿ, ನನ್ನ ಕುಟುಂಬ, ನಮ್ಮವರು ಅನ್ನೋದು ಆವತ್ತಿಂದಲೂ ಬೆಳೆಸಿದ್ದಾರೆ. ಅಂತ ಒಂದು ತಾಯಿಯನ್ನ ಎಳ್ಕೊಂಡು ಬಂದು ತುಂಬಿದ ಸಭೆಯಲ್ಲಿ ಅದೇ ಎದೆಗೆ ಕೈ ಹಾಕಿಸ್ಬಿಟ್ರಪ್ಪ. ಅವತ್ತೇ ನೆನ್ಪಿಟ್ಕೊಳ್ಳಿ. ಇನ್ನು ಈ ಕಲಿಗಾಲ ಇನ್ನೆಷ್ಟು ವಿಕಾರವಾಗಿ ಬಿಟ್ಟಿದೆ, ನೋಡೋದೇ ಇಲ್ಲ. ಅದು ಬೇಕು, ಬಾಚ್ಕೊಬಿಡ್ಬೇಕು, ದೋಚ್ಕೊಬಿಡ್ಬೇಕು, ಅದು ನನಗೇ ಇದ್ದು ಬಿಡಬೇಕು. ಅಂಥದೊಂದು ಅಂದ ಅದು ಆ ತಾಯಿದು. ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಅಂಥದೊಂದು ಅಂದ ದೇವ್ರು ಕೊಟ್ಟಿರ್ತಾರೆ. ಪ್ರತಿ ಸ್ತ್ರೀಗೂ ಮಾತೃತ್ವ ರೂಪ, ದೈವತ್ವ ರೂಪ, ಅಂಥದೊಂದು ಶಕ್ತಿ ಮಾತೆ. ನಾವೇನಾದ್ರೂ ಇದ್ದೇವೆ, ಬದುಕಿದ್ದೇವೆ ಅಂದ್ರೆ ಹೊಟ್ಟೆಲ್ ನವಮಾಸಗಳು ಇರುವಾಗಲೇ ನಮಗೆ ಶಕ್ತಿ ರೂಪಿಣಿ ಆಕೆ. ಯೋಚನೆ ಮಾಡಿ ನೋಡಿ, ಅದು ಯಾವ ಶಕ್ತಿ ನಮಗೆ. ಶ್ವಾಸಕೋಶದ ಪೂರ್ತಿ ಹೊಟ್ಟೆಲಿರ್ಬೇಕಾದ್ರೆ ತಾಯಿಯ ಗರ್ಭದಲ್ಲಿ ನೀರು ತುಂಬಿರುತ್ತಂತೆ ನೋಡಿ. ಆ ಅಂಬಲಿಕಲ್ ಕಟ್ ಮಾಡ್ತಾರಲ್ವಾ, ಕರುಳು, ಕಟ್ ಮಾಡಿದ ಮೇಲೆ ನಾವು ಉಸಿರಾಡ್ತೀವಿ ನೋಡಿ. ಉಸಿರಾಡ್ತಾ ನೀರೆಲ್ಲ ಹೋಗಿ ಪಕ್ವ ಆಗ್ತಕ್ಕಂಥ ಶ್ವಾಸಕೋಶ. ಕೆಲವ್ರಿಗೆ ನೀರ್ ಹಾಗೆ ತುಂಬ್ಕೊಬಿಟ್ಟಿರುತ್ತೆ. ನ್ಯೂಮೋನಿಯಾ ಆಗ್ಬಿಡ್ತು ಮಗುಗೆ, ವೀಸಿಂಗ್ ಟರ್ನ್ ಅಪ್ ಆಗ್ಬಿಡ್ತು ಕೆಲವರಿಗೆ ಅನ್ನತಕ್ಕಂಥದ್ದೆಲ್ಲ ಕೇಳ್ತಿರ್ತೇವಲ್ವಾ. ನೋಡಿ ಎಂತ ಶಕ್ತಿ. ಅದು ಬೆಳೆದ ಮೇಲೂ ಅನ್ನಪೂರ್ಣೆಯಾಗಿ ಅನ್ನ ಇಡ್ತಕ್ಕಂಥ ಮಾತೃ ಸ್ವರೂಪ, ಅತ್ತಿಗೆ ಸ್ವರೂಪ, ತಂಗಿ ಸ್ವರೂಪ, ಇದನ್ನ ನಮಗೆ ಹೇಳ್ಕೊಟ್ಟವ್ರು. ಎದ್ರೆ, ಕೂತ್ರೆ, ನಿಂತ್ರೆ ಅವರಲ್ಲಿ ಏನೋ ತುಂಬಿಸ್ಬಿಟ್ಟಿದಾರಪ್ಪ. ಅದರಲ್ಲೂ ನಮ್ಮ ಕರುನಾಡಿನ ಸ್ತ್ರೀಯರಲ್ಲಿ ಅಂಥದೊಂದು ಮಾತೃತ್ವ ಜಾಸ್ತಿ,
ಪ್ರೀತಿ ತತ್ವ ಜಾಸ್ತಿ, ದೇವತಾ ಸ್ವರೂಪ ಜಾಸ್ತಿ. ಎಲ್ಲಾದ್ರೂ ನೋಡಿ, ಎಲ್ಲಿಯೋ ನಡೀತಕ್ಕಂಥ ಅವಘಡಗಳಲ್ಲಿ ನಮ್ಮ ಕರ್ನಾಟಕಕ್ಕೆ ಇನ್ನೂ ಅಂತ ಒಂದು ಕರುಕಾಲ ಬಂದಿಲ್ಲ ಧರ್ಮಕ್ಕೆ. ಇನ್ನೂ ನಿಂತಿದೆ ಅಣ್ಣಯ್ಯ ಅನ್ನತಕ್ಕಂಥದ್ದು, ಭ್ರಾತೃತ್ವ ಪ್ರೇಮ. ಮೊನ್ನೆ ಕೂಡ ಒಂದು ತಾಯಿ ಜೀವ, ನಮ್ಮ ತಮ್ಮನೇ ಬಿಡಿ ಅಂತ ಮಕ್ಕಳು ಹೇಳ್ತಿದ್ದಾರೆ, ಅಕ್ಕ ತಂಗಿರು ಹೇಳ್ತಿದ್ದಾರೆ. 1 ಕೋಟಿ ತಗೊಂಡ್ಬಿಟ್ಟಿದ್ದಾನೆ ಕಷ್ಟಕಾಲಕ್ಕೆ, ಸ್ವಂತ ಸೋದರ. ಈಗ ಆಸ್ತಿಲ್ ಸೈನ್ ಹಾಕು ಕೊಡ್ತೀನಿ ಅಂತಿದ್ದಾನೆ. ಫಸ್ಟೇ ಆಕೆ ಒಡವೆ ಇನ್ನೊಂದು ಏನೋ ಕಷ್ಟ ನನ್ನ ತಮ್ಮ ಚೆನ್ನಾಗಿರ್ಲಿ ಅಂತ ಕೊಟ್ಟಿರ್ಬೇಕಾದ್ರೆ ಕೊಟ್ಬಿಡ್ಬೇಕು. ನೆನಪಿಟ್ಟುಕೊಳ್ಳಿ, ಯಾವುದೇ ಕಾರಣಕ್ಕೂ ಕರ್ನಾಟಕದ ಬಹುದೊಡ್ಡ ಸಂಪ್ರದಾಯ ಹೇಳ್ತಾನೆ, ಹೆಣ್ಮಕ್ಳು ದುಡ್ಡು ತಿನ್ಬಾರ್ದು, ಹೆಣ್ಮಕ್ಳ ಆಸ್ತಿ ಹೊಡಿಬಾರ್ದು, ಹೆಣ್ಮಕ್ಳು ಸಂಪಾದನೆ ತಿನ್ಬಾರ್ದು, ಹೆಂಡತಿ ಸಂಪಾದನೆ, ಅಕ್ಕ ತಂಗಿರ ದುಡ್ಡು. ಅಯ್ಯೋ, ಇದನ್ನ ತಗೊಂಡವನು, ಒಂದು ಹೆಣ್ಣಿಗೆ ಮೋಸ ಮಾಡಿದವನು ಎಂದಿಗೂ ಆ ಕರ್ಮ ಶಾಪ ಇದೆಯಲ್ಲ, ಬ್ರಹ್ಮಹತ್ಯಾ ದೋಷಕ್ಕಿಂತ ದೊಡ್ಡ ದೋಷ, ಬ್ರಹ್ಮಹತ್ಯಾ ದೋಷಕ್ಕಿಂತ ದೊಡ್ಡ ದೋಷ, ಸರ್ಪದೋಷಕ್ಕಿಂತ ದೊಡ್ಡ ದೋಷ. ಅಲ್ಲಾಡಿಸ್ಬಿಡುತ್ತೆ ಮಕ್ಕಳು, ನಿಮ್ಮ ಕಣ್ಣು ಮುಂದುಗಡೆ ಅದು ಮಣ್ಣಾಗತಕ್ಕಂಥದ್ದು. ನಾನು ನೋಡಿದ್ದೇನೆ, ಬಹುದೊಡ್ಡ ಇಂಡಸ್ಟ್ರಿಯಲಿಸ್ಟ್, ಅವ್ರ ಜಾತಕ ನೋಡುವಾಗ ಹೀಗೆ ಏನೋ ನೋಡ್ಬಿಟ್ಟು 3ನೇ ತತ್ವಾಧಿಪತಿ ಅಲ್ಲೊಂದು ದೋಷವಾಗಿ ನಿಂತು ಬಿಟ್ಟಿದೆ. 3ನೇ ಮನೆ, ಕುಟುಂಬ, ಒಡ ಹುಟ್ಟಿದವರು, ಕಮ್ಯುನಿಕೇಶನ್, ಇದೆಲ್ಲ ನೋಡ್ತೇವೆ ಅಲ್ವಾ. ಅಲ್ಲೆಲ್ಲೋ ಶುಕ್ರ ನೀಚ, ಎಡವಟ್ಟು. ನಿನ್ನ ಮನೆ ಹೆಣ್ಮಕ್ಳು ನೋವಲ್ಲಿದ್ದಾರೆ, ದೇವರು ನಿನಗೆಲ್ಲ ಕೊಟ್ಟ ನಿಲ್ಲಲೇ ಇಲ್ಲ, ಬರೀ ನಂದು ನಂದು ಅಂತ ನಿಂತಿದೀಯ. ನಿನ್ನ ಕಣ್ಣ ಮುಂದುಗಡೆಯೇ ನೀನು ಅನುಭವಿಸಲಾರದೆ ಹೋಗ್ತಿ. ಅದರ ನಂತರ ನಿನ್ನ ಮಕ್ಕಳು ನುಚ್ಚಾನೂರಾಗ್ತಾರೆ. ನನ್ನ ಮಾತು ಕೇಳು, ಅದು ಇದೆ ಈ ಒಂದು ಸಂಚಿತ ಕರ್ಮ, ಅದರಲ್ಲಿ ಪುಣ್ಯ ಹೆಚ್ಚಿಸ್ಕೊ, ನನ್ನ ಮಾತು ಕೇಳು ಅಂತ. 8,000 ಕೋಟಿಗೂ ಮೇಲ್ಪಟ್ಟ ಒಡೆಯ, ನೆನ್ಪಿಟ್ಕೊಳ್ಳಿ. 48-50ನೇ ವಯಸ್ಸಿಗೆ ತೀರ್ಕೋಬಿಟ್ಟ. ತೀರ್ಕೊಂಡು 15 ವರ್ಷಕ್ಕೆ ಆ ಕುಟುಂಬದಲ್ಲಿ ಆಗಿರೋದನ್ನ ನಾನು ನೋಡಿದ್ದೇನೆ. ನುಚ್ಚಾನೂರಾಗ್ಬಿಡ್ತು. 8,000 ಕೋಟಿ ಎಲ್ಲಿಗೋಯ್ತು ಅಂತ ಗೊತ್ತಿಲ್ಲ. ಆ ರೀತಿ ಅವತ್ತೇ ಹೇಳಿದ್ದೆ, ಅವ್ರು ಏನೋ ಒಂದು ಕರೆದ ಅರ್ಶಿನ ಕುಂಕುಮ, ಒಂದು ಬಾಗಿನ, ಒಂದು ರಕ್ಷಾಬಂಧನ, ಅವ್ರೇನ್ ಬಯಸಲ್ಲ. ನಮ್ಮ ಮನೆ ಹೆಣ್ಮಕ್ಳು ಸ್ವಾಭಿಮಾನಿಗಳು, ಅದರಲ್ಲೂ ಕರುನಾಡ ಸ್ತ್ರೀಯರು ತುಂಬಾ ಸ್ವಾಭಿಮಾನಿಗಳು. ಈ ಮಣ್ಣು ಕಾಲಿಟ್ಟು ಬಿಟ್ರೆ, ಈ ಜಲ ಕಾವೇರಿಯ ನೀರು ಕುಡಿದು ಬಿಟ್ರೆ ಸ್ವಾಭಿಮಾನಪ್ಪ ನಾವು. ಆ ತಾಯಂದ್ರು ಕೇಳಲ್ಲ. ನನ್ನ ಅಕ್ಕ ತಂಗಿರು ಕೇಳಿಲ್ಲ ಮಕ್ಳು. ಮೊನ್ನೆ ನನ್ನ ತಂಗಿ, ನೀವು ನಂಬಲ್ಲ, ಏನೋ ಒಂದು ಸಣ್ಣ ವಿಚಾರ, ರಕ್ಷಾಬಂಧನ ಕೇಳ್ಕೊಳಕ್ ಅದೊಂದು ಗರ್ವ. ಏನೋ ಅಣ್ಣಯ್ಯ ಹೀಗೆ ಕುತ್ಕೊಂಡಿದ್ರ ಮೇಲೆ ಬರ್ತಾಳೆ ರೂಮ್ಗೆ, ಬಂದು ಹಿಂಗೆ ಕುತ್ಕೊಂಡು ಪಕ್ಕದಲ್ಲಿ ಮೆತ್ತಗಾಗ್ಬಿಟ್ಟಿದ್ಯಲ್ಲೋ, ಇದೆಲ್ಲ ಎಳ್ದ್ಬಿಟ್ಟೆ, ವಯಸ್ಸಾಯ್ತು, ತಿನ್ನೋದು ಬೇರೆ ಇಷ್ಟೇ, ನಿನಗೆ ಗೊತ್ತಿಲ್ವೇನೋ ನಾನು ತಿನ್ನೋದು ತರಕಾರಿ ಸೊಪ್ಪು ಸೇದೆ ಜಾಸ್ತಿ ತಿನ್ನೋದು. ಎಲ್ಲಿ ತಿಂತಿದ್ದೀನಿ, ದೋಸೆ ಇಡ್ಲಿ ವಡೆ ಎಲ್ಲ ಕಮ್ಮಿ ಮಾಡ್ಬಿಟ್ಟಿನಿ. ಅದರಲ್ಲಂತೂ ನಿಮ್ಮ ಅತ್ತಿಗೆ ಎಣ್ಣೆ ಐಟಮ್, ವರ್ಷ ಪೂರ್ತಿ 3 kg ಎಣ್ಣೆ ಖಾಲಿ ಆಗದ ಕುಟುಂಬ ನಮ್ದು. ವರ್ಷ ಪೂರ್ತಿ 3 kg ಸಕ್ಕರೆನೂ ಹತ್ತು ಬಿಟ್ಟಿದೆ. ಅಲ್ಲಿ ನೋಡಿ, ಶುಕ್ರ ನೀಚ, ಜುಬ್ಬಂತ, ಬಂಗಾರ, ಶನಿ ದೃಷ್ಟಿ, ವಕ್ರ ದೃಷ್ಟಿ, ಯಾವ್ದು ಹತ್ತಬಾರ್ದು ಅದೆಲ್ಲ ಹತ್ತುತ್ತಾ ಇದ್ದಾವೆ. ದಿನಬಳಕೆಯ ವಸ್ತುಗಳು ತಿನ್ಲಿಕ್ಕೆ ಆಗ್ತಿದೀಯಾ ನೋಡಿ, ಅದರ ಪ್ರಭಾವ ಅದು ತೋರಿಸ್ತದೆ. ತಾಯಂದ್ರುಗಳು ಈಗ ಮನೆಯಲ್ಲಿ ಕಾಫಿ ಟೀ ಕೂಡ ಮಾಡಕ್ಕಾಗಲ್ಲ. ಇನ್ನು 75-80, ಇನ್ನು 100 ರೂಪಾಯಿ ಕೂಡ ಟಚ್ ಆಗುತ್ತೆ ಅನ್ನತಕ್ಕಂಥದ್ದು. ಆ ರೀತಿ ಆಗ್ಬಿಟ್ಟಿದೆ. ಒಳ್ಳೇದೇ ಆಯ್ತು ಸಕ್ಕರೆ ಬೆಲೆ ಹತ್ತಿದ್ದು ಅಂತ ಇನ್ನೊಂದ್ ಕಡೆ ಸ್ವಲ್ಪ ಕಾಫಿ ಟೀ ಕುಡಿಯೋದು, ಸಕ್ಕರೆ ಸ್ವೀಟ್ ಅಂಶ ಸ್ವಲ್ಪ ಕಂಟ್ರೋಲ್ ತಗೊಳ್ಳೋದಕ್ಕೂ ಒಂಚೂರು ಒಳ್ಳೇದೇ ಅಂತ ಕೂಡ ಮನ್ಸಲ್ಲಿ ಇರ್ಲಿ. ಅದನ್ನೇ ಹೇಳಿದೆ. ಅದೊಂದ್ ಬೇರೆ ಇಷ್ಟಕ್ಕೆ ತಿನ್ನೋಕ್ ಬಿಡೋದಿಲ್ಲ ಕಣೆ. ಏನು ಇಷ್ಟಕ್ಕೆ ನನಗೆ ಆಸೆ ಪಟ್ಟಿದ್ದೆ ಏನು ಮಾಡ್ಕೊಡೋದೇ ಇಲ್ಲ. ನಾವು ಹೋಳಿಗೆ ಮಾಡ್ಕೊಡ್ತೀನಿ ಅಣ್ಣಯ್ಯ ಅಂತ ಹೇಳ್ತಾಳೆ. ಅಣ್ಣಯ್ಯ ನನಗೆ ಯಾವುದೋ ದುಡ್ಡು ಬಂದಿದೆ, ಒಂದಿಷ್ಟು ಇಟ್ಕೊಳ್ಳ, ನೀನು ಹೇಳೋದೇ ಇಲ್ಲ ಅಂತ. ಹೆಣ್ಮಕ್ಳು ದುಡ್ಡು ತಗೊಳ್ಳೋದ, ಏನ್ ಮಾತಾಡ್ತಿ? ಅಂತ ಕಷ್ಟ ನನ್ಗೇನ್ ಕೊಟ್ಟಿಲ್ಲ, ಅಮ್ಮ ಅಪ್ಪನ ಆಶೀರ್ವಾದದಿಂದ ಚೆನ್ನಾಗಿದ್ದಾನೆ. ಅದೇನ್ ಮಾತಾಡ್ತಿ? ಅದೇನು ಆಗಲ್ಲ, ನೀನ್ ನೋಡಿದ್ದಿ, ನಿಂತಿದ್ದಿ, ಇಟ್ಕೊ, ನೀನ್ ಇಟ್ಕೋಬೇಕು ನೀನು ಅಂತ. ಸರಿ ಅಮ್ಮ, ಈಗ ಇಲ್ಲ ಅಂದ್ರೆ ಜಗಳಕ್ಕೆ ಬಂದ್ಬಿಡ್ತಾಳೆ. ವಟ ಸಾವಿತ್ರಿ ಅವಳು ಸ್ವಲ್ಪ ವಟಗುಟ್ಟೋದು ಸ್ವಲ್ಪ ಜಾಸ್ತಿ. ನಿನ್ಗೇನ್ ಬಿಡಪ್ಪ, ನಾವೇನ್ ಮಾಡಿದ್ರು ನೀನು ಹೋಗ. ಪ್ರೀತಿಯಿಂದ ಮಾತಾಡ್ತಾರೆ, ಹೇಳ್ತಾರೆ. ಹಾಗಂತ ನಾವು ತಗೋಬಿಡೋದ? ಅಣ್ಣಯ್ಯ ಅಂದ್ರೆ ತಂದೆಯ, ಕೊಡುವುದೇ. ತಮ್ಮನಾದರೂ ಕೊಡುವುದೇ, ಕೊಡಬೇಕು. ಇದು ರಕ್ಷಾಬಂಧನದ ಸಂಕೇತ.
ಅವ್ರು ಬರ್ತಾರೆ, ಏನೋ ಒಂದು ರಾಖಿ ಪುಟ್ಟದಾಗ ಕಟ್ತಾರೆ, ಏನೋ ಒಂದು ಹಣ್ಣು ಕಾಯೋ ಏನೋ ಒಂದು ಅವರನ್ನ ಸಂತೃಪ್ತಿ ಪಡಿಸಿ ಸಮಾಧಾನ ಪಡಿಸಿ, ಹೇಗಿದ್ದೀಯೇ ನನ್ನವ್ವ, ಹೆಂಗಿದ್ದಿ, ನಾನು ಇದ್ದೀನಿ, ಒಂದ್ ಮಾತು ಹೇಳಿ ಸಾಕು. ಕೃಷ್ಣ ಅದನ್ನೇ ಹೇಳಿತು, ನಾನಿದ್ದೇನೆ. ನೋಡಿ, ಜಗಜಟ್ಟಿಗಳಾದಂಥ ಪಾಂಡವರು, ನೆನಪಿಟ್ಟುಕೊಳ್ಳಿ, ಗಾಂಡೀವಿ, ಅರ್ಜುನ, ವಾಯುದೇವರ ಅಂಶ ಭೀಮ, ಖುದ್ದು ಹನುಮರು ಸೋದರ, ಲೆಕ್ಕ ಹಾಕೊಳ್ಳಿ. ಇನ್ನು ಧರ್ಮಕ್ಕೆ ಸಾಕ್ಷಿ ರೂಪ ಧರ್ಮರಾಯರು, ನಕುಲ ಸಹದೇವರು ಹೇಳೋದೇ ಬೇಡ, ಅಶ್ವಿನಿ ದೇವತೆಗಳು ಎಲ್ಲರೂ, ಭೀಷ್ಮರಿದ್ರು, ದ್ರೋಣರಿದ್ರು, ಕೃಪಾ ಇದ್ದರು, ಅಶ್ವತ್ಥಾಮ ಇದ್ದರು. ಒಬ್ಬರ ಇಬ್ಬರ, ಯಾರೂ ಆ ತಾಯಿ ಜೀವನ ಕೇಳ್ಕೊತಾಳೆ? ಯಾರೂ ಇಲ್ಲ. ಕಡೆಗೆ ಆಕೆಗೆ ಉಳಿಯುತ್ತೆ, ಅಣ್ಣಯ್ಯ ಅಂತಾಳೆ ಅಷ್ಟೇ. ಆ ವಸ್ತ್ರ ದೋಷಕ್ಕೆ ಭಗವಂತನೇ ನಿಂತು ಆಕೆಯ ಮಾನವನ್ನ ಅವತ್ತು ಮಾಡಿದಂತ ಒಂದು ಸೇವೆ ಇವತ್ತು ನಾವು ನಿಲ್ಬೇಕು ಮಕ್ಕಳೇ. ನಮ್ಮ ಸುತ್ತ ಮುತ್ತ ಎಲ್ಲೆಲ್ಲೂ ಆ ತಾಯಂದಿರಿಗೆ ಅಕ್ಕ ತಂಗಿರಾಗಿ ಓಡ್ತಿದ್ದಾರೆ, ದುಡಿತಿದ್ದಾರೆ, ಮನೆ ನೋಡ್ತಿದ್ದಾರೆ, ಕುಟುಂಬ ನೋಡ್ತಿದ್ದಾರೆ. ಹೌದು, ಮೊದಲೆಲ್ಲ ಬರೀ ಮನೆ ಅಂತಿದ್ರಿ, ಈಗ ಹಂಗಲ್ಲ. ದುಡಿಯೋದು, ಮಕ್ಕಳನ್ನ ನೋಡೋದು, ಮನೇನ್ ನೋಡೋದು, ನನ್ನನ್ನು ನೋಡೋದು. ನನ್ನ ಖರ್ಚಿಗೆ ದುಡ್ಡು ಕೊಡ್ತಾಳಪ್ಪ ನನ್ನ ಧರ್ಮಪತ್ನಿ, ಇಟ್ಕೊಳ್ಳಿ ಅಂತ. ನನ್ನ ಅಕ್ಕ ತಂಗಿ ಕೊಡ್ತಾರಪ್ಪ, ಸುಳ್ಳು ಹೇಳಬಾರ್ದು. ಅಯ್ಯೋ ನನ್ನ ನಾದ್ನಿ ನೋಡ್ಬೇಕು, ಅದೆಷ್ಟು ಪ್ರೀತಿಯೋ ಶಿವ. ಹೇಳಬಾರ್ದು. ತಂದೆಗಿಂತಲೂ ಮೀರಿದಂತ ಪ್ರೀತಿ, ಆ ಒಂದು ಗೌರವ. ನಾನು ಆಗಾಗ ಅಂದ್ಕೊಳ್ಳೋದು, ಏನ್ ಮಾಡಿದ್ದೀನಿ ಇವರಿಗೆ ಅಂತ. ನೀವು ಅಷ್ಟೇ, ಆ ಪಾಟಿ ಪ್ರೀತಿ. ಅದಕ್ಕೆ ನಿಮಗೊಂದು ಲಕ್ಷಾರ್ಚನೆಯ ಒಂದು ಕುಂಕುಮವನ್ನ, ಒಂದು ಪುಟ್ಟ ಬಾಗಿನ ಸಮೇತ ರೆಡಿ ಮಾಡ್ತಿದ್ದೇನೆ. ಹೇಳ್ತೇನೆ, ನೀವು ಬಂದು ತಗೋಬೇಕು. ನಿಮ್ಗೆ ಅದೊಂದು 108 ಜನಕ್ಕೆ ವ್ಯವಸ್ಥೆ ಮಾಡಿದ್ದಾನೆ. ಆಯ್ತಾ? ಆಲ್ರೆಡಿ ಒಂದ್ ಸ್ವಲ್ಪ ಜನಕ್ಕೆ ಕೊಟ್ಟಿದ್ದೇವೆ. ನಿಮಗೂ ಒಂದು ಡೇಟ್ ಅನೌನ್ಸ್ ಮಾಡ್ತಾನೆ. ಅದು ನಿಮಗ್ ತಲುಪಬೇಕು. ನಿಮಗೆಲ್ಲರ ಸ್ವತ್ತದು ನಿಮಗ್ ನಾನು ಕೊಡ್ಬೇಕು ಮಕ್ಕಳೇ. ಈ ರಕ್ಷಾಬಂಧನದ ಸಂಕೇತವಾಗಿ ಪ್ರತಿ ಮನೆಯಲ್ಲೂ ತಾಯಂದ್ರು, ನೀವಿದ್ರೇನೆ ನಾವು, ನೀವಿದ್ರೇನೆ ದೇವರು, ನೀವಿದ್ರೇನೆ ಅಂದ, ನೀವಿದ್ರೇನೆ ಆನಂದ, ನೀವಿದ್ರೇನೆ ಚಂದ. ಈ ರಕ್ಷಾಬಂಧನ ಇವತ್ತು ಎಲ್ಲರೂ ನೆಮ್ಮದಿಯಾಗಿರಿ. ಬೇರೆ ವಿಚಾರಗಳು ತಲೆ ಕೆಡ್ಸ್ಕೋಬೇಡಿ. ಇವತ್ತೊಂದು ಅದ್ಭುತವಾದಂತ ಒಂದು ಶುಕ್ರ ದೀಪ, ಲಕ್ಷ್ಮೀ ದೀಪ ಸಂಕಲ್ಪವನ್ನ ಈ ಶುಕ್ರವಾರಕ್ಕೆ ತಿಳಿಸ್ಕೊಡ್ತಾನೆ ವಿಶೇಷವಾಗಿ. ಅದರಲ್ಲೂ ವರಮಹಾಲಕ್ಷ್ಮಿ ಹಬ್ಬ ಲಾಸ್ಟ್ ವೀಕ್ ಮಾಡಿರ್ಲಿಕ್ಕೆ ಆಗಿರ್ಲಿಲ್ಲ, ಕೆಲವರು ಮಾಡಬಹುದು. ದೇವಿ ಪೂಜೆಗೆ ಅಂಥದ್ದೇನು ತೊಂದರೆ ಏನಿಲ್ಲ. ಗೋಧೂಳಿ ಹೊತ್ತಿನಲ್ಲಿ ಮಾಡ್ಕೊಂಡ್ರೆ ಇನ್ನೂ ಅದ್ಭುತ, ಏನು ತೊಂದರೆ ಏನಿಲ್ಲ. ಹುಣ್ಣಿಮೆ ಬಂದಿದೆ, ಆ ದೇವರ ಪೂಜೆಗೆ ಅದೆಲ್ಲ ಏನೂ ಇಲ್ಲ ಮಕ್ಕಳೇ. ನೀವು ಚೆನ್ನಾಗಿದ್ದೀರಾ, ಮನಸ್ಸು ಸಂತೃಪ್ತಿಯಿಂದ ಇದ್ದೀರಾ, ಅವತ್ತು ಮಾಡ್ಕೋಬಹುದು. ಈ 4 ಶುಕ್ರವಾರ ಕೊಟ್ಟಿದ್ದಾನೆ ಭಗವಂತ. ಬ್ಯೂಟಿಫುಲಿ ಯು ಕ್ಯಾನ್ ಡೂ ಇಟ್. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಆ ಲಕ್ಷ್ಮೀ ದೀಪ ಸಮಯ, ಅದಕ್ಕೆ ಹಾಕುವಂತ ಒಂದು ಎಣ್ಣೆ, ಅದು ಕೂಡ ವಿಶೇಷವಾಗಿ ತಿಳಿಸ್ಕೊಡ್ತಾನೆ. ಎಲ್ಲರ ಮನೆಯಲ್ಲೂ ಸದಾ ಲಕ್ಷ್ಮಿ ನೆಲೆಸಿರಲಿ. ಈ ರಕ್ಷಾಬಂಧನ ನಿಮ್ಮ ಒಂದು ಆರೋಗ್ಯ, ಆನಂದ, ಅದೆಲ್ಲದಕ್ಕಿಂತಲೂ ನೆಮ್ಮದಿ ಇರಲಿ ಮಕ್ಕಳೇ. ನೆಮ್ಮದಿ ಇರಲಿ. ನೆಮ್ಮದಿ ಇದೆ, ಎಲ್ಲ ಇದೆ. ಎಲ್ಲ ಇದ್ದು ನೆಮ್ಮದಿ ಇಲ್ಲ, ಯಾವುದು ಉಳಿಯೋಲ್ಲ. ನೆನಪಿಟ್ಕೊಳ್ಳಿ, ನೆಮ್ಮದಿಯೇ ಮುಖ್ಯ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರ್ತೇನೆ. ನಿಮ್ಮೆಲ್ಲರ ಆ ಒಂದು ಆಶೀರ್ವಾದ ನಮ್ಮ ಕಾರ್ಯಕ್ರಮ, ನಮ್ಮ ಟೀಮ್ಗೆ, ನನಗೂ ಕೂಡ. ಅದಕ್ಕೆ ನಿಮ್ಮ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಅಂತ ಹೇಳ್ತಿರ್ತೇನೆ. ಯು ಆಲ್ ಬ್ಲೆಸ್ಡ್ ಮೀ. ಐ ಆಮ್ ಬ್ಲೆಸ್ಡ್ ಪರ್ಸನ್. ನಿಮ್ಮ ಪ್ರೀತಿ, ನಿಮ್ಮ ಅನುಬಂಧ, ನಿಮ್ಮ ಏನ್ ಸಿಕ್ಕಿಲ್ಲ. ಐ ಲವ್ ಯು. ಆಗ್ಲಿ, ಒಂದು ಪುಟ್ಟು ವಿರಾಮ ತಗೊಂಡು ವಾಪಸ್ ಬರ್ತೇನೆ. ತಾಯಂದ್ರ ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ.
ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ತಾಯಂದ್ರ ಅಂತ ಹೇಳಿಬಿಟ್ರೆ ನಮ್ಗೇನೂ ಹೇಳಿಲ್ಲ. ಅಕ್ಕಂದಿರ, ತಂಗೀರ, ಅಣ್ಣಂದಿರ, ಹಿರಿಯರ ಎಲ್ಲರೂ ಇದ್ದೀರಿ. ಬಂಧುಗಳಾಗಿ, ಮಿತ್ರರಾಗಿ, ಆತ್ಮೀಯರಾಗಿ ಎಲ್ಲರಿಗೂ ಈ ರಕ್ಷಾಬಂಧನ ಮತ್ತಷ್ಟು ಶ್ರೇಯಸ್ಸು, ಲಕ್ಷ್ಮಿ, ಧನಂ, ಶುಕ್ರವಾರ, ಹುಣ್ಣಿಮೆ, ಇವತ್ತೊಂದು ಅದ್ಭುತವಾದಂಥ ಒಂದು ಸಂಸ್ಕಾರ ಹೇಳ್ಕೊಡ್ತಾನೆ. ಒಂದು ಲಕ್ಷ್ಮೀ ದೀಪ ಸಂಸ್ಕಾರ ಅನ್ನತಕ್ಕಂಥದ್ದು ಇದಿದೆ. ಅದನ್ನ ಆಚಾರ ಸಂಹಿತೆಯಲ್ಲಿ ಹುಡುಕಿ ಕೆಲವೊಂದು ಪುಸ್ತಕಗಳ ಒಂದು ರಿಸರ್ಚ್ಗಳ ಒಂದು ಡೇಟಾ ತಗೊಬಂದೆ ನಿಮಗೆ ಕೊಡ್ತಿದ್ದೇನೆ. ತುಂಬ ಜನ ನಮ್ಮ ಮನೆಯಲ್ಲಿ ದುಡ್ಡು ನಿಲ್ಲೋಲ್ಲ, ಎಷ್ಟು ದುಡಿದ್ರು ನಿಲ್ಲೋಲ್ಲ, ಖರ್ಚಾಗ್ಬಿಡುತ್ತೆ, ಮನೇಲಿ ಏನೋ ಒಂದು ಅಸಮಾಧಾನ, ಮನೇಲಿ ಏನೋ ಒಂದು ಅನಾರೋಗ್ಯ, ಮನೇಲಿ ಏನೋ ಒಂದು ರೀತಿ ವಿಕೃತಿ, ಅಲ್ಲೆಲ್ಲೋ ಆ ಒಂದು ಶೃಂಗಾರವೂ ಇಲ್ಲ, ಸಿಂಗಾರವೂ ಇಲ್ಲ, ಅಲಂಕಾರವೂ ಇಲ್ಲ, ಓರಣವಿಲ್ಲ, ಆಸೆ ಇಲ್ಲ, ಏನೋ ನಿರಾಸೆ, ಏನೋ ಒಂದು ರೀತಿ ತೃಪ್ತಿ ಇಲ್ಲ, ಏನು ಬೇಡ ಅನ್ಸುತ್ತೆ. ಆ ರೀತಿ ನೀವಿದ್ದು ಬಿಟ್ರೆ ಮುಗಿದು ಬಿಡ್ತು. ಮನೆಯ ಲಕ್ಷ್ಮಿಯೇ ಆನಂದವಾಗಿಲ್ಲ, ಸಮಾಧಾನವಾಗಿಲ್ಲ, ಚೈತನ್ಯವಾಗಿಲ್ಲ, ಖುಷಿಯಾಗಿಲ್ಲ ಅಂತ ಹೇಳಿದ ಮೇಲೆ ಯಾವ ದುಡ್ಡಿದ್ದೇನು ಪ್ರಯೋಜನ, ಯಾವ ಅರಸೊತ್ತಿಗೆ ಇದ್ದೇನು ಪ್ರಯೋಜನ? ಅದೆಲ್ಲ ವೇಸ್ಟ್. ನಾವು ದುಡಿಯೋದೆಲ್ಲ ನಿಮಗೇನೆ, ನಾವು ಮನೆ ಕಟ್ಟೋದು ನಿಮಗೆ, ನಾವು ಕಾರ್ ತಗೊಳ್ಳೋದು ನಿಮಗೆ, AC ಹಾಕ್ಸೋದು ನಿಮಗೆ, TV ಹಾಕ್ಸೋದು ನಿಮಗೆ. ಗಂಡಸರು ಏನೋ ನಾವ್ ಎಲ್ಲಿ ಬೇಕಾದ್ರೆ ಯಾವ್ದಾದ್ರು ಒಂದು ಬೀದಿ ದೀಪದಲ್ಲಿ, ಎಲ್ಲೋ ಒಂದು ದೇವಸ್ಥಾನದ ಕೆಳಗಡೆ ಒಂದು ಲಂಗೋಟಿ ಉಟ್ಕೊಂಡ್ಬೇಕಾದ್ರೆ, ಇಲ್ಲ ಒಂದು ಸಣ್ಣ ಪಂಚೆ ಎಳ್ಕೊಂಡು ಶಿವನ್ ಮಲ್ಕೊಂಡು ದೇವಸ್ಥಾನದಲ್ಲಿ ಹಾಕು, 2 ಹೊತ್ತಿನ ಅದ್ಭುತವಾದ ಪ್ರಸಾದ ಇದೆ, ಅಲ್ಲೇ ಏನೋ ಒಂದು ಸೇವೆ ಮಾಡ್ಕೊಂಡು ತಿನ್ಕೊಂಡು ಶಿವ ಅಂತಿರ್ಬೋದು, ನಮ್ಗೇನ್ ಬೇಕಿಲ್ಲ. ಸತ್ಯ ಹೇಳ್ತಾನೆ, ಒಂದು ಮನೆ, ಕುಟುಂಬ, ಊರು, ದೇಶ, ಜಿಲ್ಲೆ ಎಲ್ಲ ಆಗೋದು ಒಂದು ಸ್ತ್ರೀಯಿಂದಲೇ ಆರಂಭ. ಸ್ತ್ರೀಯಿಂದಲೇ. ಅಮ್ಮ ಇದ್ದಾಳೆ, ಅಮ್ಮನ ಹೆಂಗೆಂಗೋ ಇಡಕ್ಕಾಗುತ್ತಾ? ತಂಗಿ ಇದ್ದಾಳೆ, ಅಕ್ಕ ಇದ್ದಾಳೆ, ಹೆಂಗೆಂಗೋ ಇಡಕ್ಕಾಗುತ್ತಾ? ನಮ್ಮ ನಂಬ್ಕೊಂಡು ಒಂದು ಹೆಂಡತಿ ಬರ್ತಾಳೆ, ಧರ್ಮಪತ್ನಿ, ಹಾಗೇನೆ ಹೆಂಗೋ ಇಡೋದಾಗುತ್ತಾ? ನಮ್ಗೊಂದು ಮಗಳಾಗ್ತಾಳೆ, ಅವಳನ್ನ ಹೆಂಗೋ ಇಟ್ಬಿಡೋದಾ? ಎಲ್ಲ ಮಕ್ಕಳೇ, ಅದೆಲ್ಲ ಲೆಕ್ಕಗಳಿದಾವೆ. ನಾವು ಅವರಿಗೆ ದುಡಿಬೇಕಾಗಿರೋದು. ನನ್ನಮ್ಮ ಬಿಸಿಲಲ್ಲಿ ಹೋಗೋದಾ? ನನ್ನ ಅಕ್ಕ ತಂಗಿ ಬಿಸಿಲಲ್ಲಿ ಹೋಗೋದಾ? ಅವ್ರಿಗೊಂದು ಚಪ್ಪಲಿ, ಅವ್ರಿಗೊಂದು ಬಟ್ಟೆ, ಎಂಥದ್ದು ಬಟ್ಟೆ ಹಾಕೊಂಡು ಓಡಾಡೋದಾ? ಖಂಡಿತ ಇಲ್ಲ. ಒಬ್ಬ ಪುರುಷ ಮನೆಯಲ್ಲಿ ಇದ್ದಾನೆ ಅಂದ್ರೆ ಅವನು ಹುಟ್ಟಿರುವುದು ಇವ್ರನ್ನ ಕಾಪಾಡೋಕೆನೆ, ಇವ್ರಿಗೇನೆ. ಅವರು ಮೇಲೆ ಒಂದು ಸಣ್ಣದಾಗಿ ದೇವ್ರ ಕಾರ್ಯ, ಪೂಜಾ ಕಾರ್ಯ, ನಮಗೊಂದು ಸೇವೆ, ನಮಗೊಂದು ರಕ್ಷೆ, ನಮ್ಮನ್ನ ಕಾಪಾಡ್ತಕ್ಕಂಥ ಶಕ್ತಿ ಮೂರ್ತಿಯರು, ಅನ್ನಪೂರ್ಣೇಶ್ವರಿ ಆಗಿ ನಮ್ ಬೆನ್ನಿಂದ್ಗಡೆ ಇರ್ಬೇಕು. ಅವ್ರನ್ನ ಇವತ್ತು ನಾವು ಮುಂದ್ಗಡೆ ಬಿಟ್ಬಿಟ್ಟು ನೀನ್ ಎಷ್ಟು ದುಡಿತಿ, ಇವತ್ತು ಅದಾಗ್ಬಿಟ್ಟಿದೆ. ಯಾವ ಸ್ತ್ರೀಯನ್ನಾದ್ರೂ ಪುರುಷ ಕೇಳೋದು ಏನ್ ಗೊತ್ತಾ? ಆಸ್ತಿ ಇದೆಯಾ, ಅಂತಸ್ತಿದ್ಯಾ ಕೇಳ್ತಿಲ್ಲ. ಏನ್ ಕೆಲಸ ಮಾಡ್ತಿದ್ಯಾ, ಎಷ್ಟು ದುಡಿತಿದೀಯಾ ಅಂತಾನೆ. ಸರಿ, ದುಡಿತಿದ್ದಾಳೆ. ಮೊನ್ನೆ ಕೂಡ ಒಂದು ತಾಯಿ ಜೀವ 27 ಲಕ್ಷ ಪ್ಯಾಕೇಜ್, ಅಂದ್ರೆ ತಿಂಗಳಿಗೊಂದು ಹೆಚ್ಚು ಕಡಿಮೆ ಒಂದು 2 ಲಕ್ಷ ಬರುತ್ತೆ, 1.5 ಲಕ್ಷ ಬರುತ್ತೆ, 1.5 1.75 ಬರುತ್ತೆ. ಡನ್. ಏನೇನೋ ಕಟಿಂಗ್ ಆಗಿ 1.5 ಬಂದ್ರೆ ಹೆಚ್ಚು. ಹಾಗೆ ಹುಡುಗ ಸಿಗ್ತಿಲ್ಲ. ಕೇಳಿದ್ರೆ ಬರ್ತಿರೋ ಹುಡುಗರುಗಳು 25-30 ಸಾವಿರ ಸಂಬಳ ಬರ್ತಿರೋರು ಇಲ್ಲ, ಅವ್ರಿಗೂ ಒಂದು 30 ಲಕ್ಷ 40 ಲಕ್ಷ ಪ್ಯಾಕೇಜ್ ಬರ್ತಿದೆ, ತಿಂಗಳಿಗೆ ಒಂದು 2-2.5 ಲಕ್ಷ ಬರುತ್ತೆ. ಸಾಕಾಗ್ತಿಲ್ಲ ಅವ್ರಿಗೆ. ಇಷ್ಟೇನಾ ಯೋನಿಂಗ್ ಜಸ್ಟ್ 27 lakhs ಪ್ಯಾಕೇಜ್ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ? ಸಂಸ್ಕಾರ ನೋಡ್ರು, ನಮ್ಮ ಕರುನಾಡಿನ ಸ್ತ್ರೀಯರಿಗಿಂತ ಸಂಸ್ಕಾರವಾ? ನಮ್ಮ ಕರುನಾಡಿನ ಹೆಣ್ಮಕ್ಳನ್ನ ಮದುವೆ ಮಾಡ್ಕೋಬೇಕು ಅಂದ್ರೆ, ಎತ್ತಿರ್ಬೇಕಂದ್ರೆ, ಈ ಕರುನಾಡಲ್ಲಿ ಇರಬೇಕು ಅಂದ್ರೆ, ಹುಟ್ಟಿರ್ಬೇಕು ಅಂದ್ರೆ ಪುಣ್ಯ ಮಾಡಿರ್ಬೇಕು. ಜೋರ್ ಬಾಯಿ ಅಷ್ಟೇ, ಏನೋ ಸಣ್ಣದಾಗಿ ಹೇಳ್ತಾರೆ. ನನಗ್ ಗೊತ್ತಿಲ್ವಾ? ನಾನ್ ಮೆಲ್ಲಗೆ ಹಿಂಗೆ ಎದ್ದು ಬರೋದು. ಮೊನ್ನೆ ಹಬ್ಬಕ್ಕೆ ಊರಲ್ಲಿ ಇರ್ಲಿಲ್ಲ, ಈ ನಡುವೆ ತುಂಬಾ ಓಡಾಟ, ದೇವ ಕಾರ್ಯ, ಪೂಜಾ ಕಾರ್ಯ, ಏನೋ ಆ ತಾಯಿ ಜಗನ್ಮಾತೆ ಮಾಡಿಸ್ತದೆ, ಇರ್ಲಿ. ಅಮ್ಮೋ ಬಂದ್ ಮಲಗಿದ್ದೆ, ಎದ್ದು ಬಂದ್ಬಿಟ್ಟು ಅಮ್ಮೋ ಅಮ್ಮ ಕನ್ಸಲ್ ಬಂದಿತ್ತು ಅಂತ ಹೇಳಿ. ಹೌದಾ? ಅದು ಖುಷಿ ಆಗ್ಬಿಟ್ರು. ಏನು ಹೇಳ್ತು ಅಂತ ಹೇಳ್ಬಿಟ್ಟು, ಅದು 1-2 ಬಜ್ಜಿ, 2 ಬೋಂಡ, 1-2 ಪಕೋಡೆ,
ಆಮೇಲೆ ಇದು ಎಲ್ಲ ಮಾಡಿಟ್ಟಿರ್ತೀಯಂತೆ ಅಂತ ಹೇಳಿಬಿಟ್ಟು ಅಮ್ಮ ಕನ್ಸಲ್ಲಿ ನನ್ನ ಸೊಸೆ ಮಾಡಿಟ್ಟಿರ್ತಾಳೆ ನೋಡು ಅಂತ. ಖಂಡಿತ ನನ್ನ ಕನ್ಸಲ್ಲೂ ಬಂದಿತ್ತು. ಅಮ್ಮ ಅದನ್ನೇ ಬಂದು ಕೇಳ್ತಾನೆ, ನೀನು ಅಂತ ಹೇಳ್ಬಿಟ್ಟು ಅದೆಲ್ಲ ಮಾಡಿ ಇಡಬೇಡ ಅಂತ ಹೇಳಿದಾಳೆ. ಎಣ್ಣೆ ಐಟಮ್ ಎಲ್ಲ ಬೇಡ ರಾಯ್ರೆ ಅಮ್ಮ ಹೇಳೈತೆ ನಿಮ್ಮಮ್ಮ. ಪ್ಲಸ್ ನಮ್ಮಮ್ಮನೂ ಬಂದು ಹೇಳಿದ. ಸರಿ ಆಯ್ತು ಬಿಡ್ರಿ, ಇನ್ನೇನ್ ಮಾಡ್ತೀರಿ ಅಲ್ಲಿ ಸಣ್ಣದಾಗಿ, ಇನ್ನೇನಿಲ್ಲ. ಮೆಲ್ಲ ಒಂದು ಕಡಲೆಬೇಳೆ ಪಾಯಸ, ಒಂದು ಹೋಳಿಗೆ ಮಾಡಿ ಚಿಕ್ಕದಾಗಿ ತಿನ್ನಿ ಸಾಕು. ಇನ್ನೆಷ್ಟು ಎಣ್ಣೆ ಐಟಮ್ ತಿಂತೀರಾ, ಇನ್ನೆಷ್ಟು ಖಾರ ಐಟಮ್ ತಿಂತೀರಾ, ಬಜ್ಜಿ ಅಂತೆ ಇದಂತೆ ಅದಂತೆ ಅಂತ. ಒಂದೊಂದ್ ಸಮಯ ಹಬ್ಬಕ್ಕೆ ಬ್ರೇಕ್ ಮಾಡ್ಬಿಡ್ತೀನಿ. ಹಬ್ಬದ ಸಂದರ್ಭದಲ್ಲಿ ಜಮಾಯಿಸೋಣ, ಬರೀ ಕಾಯಿ ಪಲ್ಯ ಸೊಪ್ಪು ಇದೇ ತಿನ್ನೋದು ನಿಜವೇ. ಇಂಥ ಚಾನ್ಸ್ ಸಿಕ್ಕಾಗ ಯಾಕೆ ಬಿಡ್ಬೇಕು, ಇನ್ನೊಂದು ಎಕ್ಸ್ಟ್ರಾ ಲೇಯರ್ ಹಾಕೋಬಿಡೋಣ ಅಂತ. ನಾನ್ ಚೆನ್ನಾಗಿದ್ರೆ ಮನೆಯೆಲ್ಲ ನಡೆಯುತ್ತೆ ಅಂತ ಆಕೆ ಗೊತ್ತು. ನಾನು ಬಿದ್ಬಿಟ್ರೆ ಎಷ್ಟು ದಿನದಿಂದ ಹೇಳ್ತಿದ್ದೀನಿ ನಿಮ್ಮನ್ನೊಂದು 15 ದಿನ ಈ ನೇಚರ್ ಥೆರಪಿ ಟ್ರೀಟ್ಮೆಂಟ್ ಹೋಗೋಣ, ಅಲ್ಲೊಂದು 15 ದಿನ ಇದ್ಬಿಟ್ಟು ಬನ್ನಿ, ನಿಮ್ ಸ್ವಲ್ಪ ಓಡೋದೇ ಆಗ್ಬಿಟ್ಟಿದೆ. ಬರೀ ದೇವಸ್ಥಾನ ಪೂಜೆ, ಇನ್ನೊಂದು ಆ ಕ್ಲೈಂಟು ಈ ಕ್ಲೈಂಟು ಓಡೋದು, ವಾರದಲ್ಲಿ 2 ದಿನ ಇಲ್ಲಿದ್ರೆ ಹೆಚ್ಚು ಅನ್ನತಕ್ಕಂಥದ್ದು ನಿಜವೇ. ನಮ್ಮ ಮನೆಯ ಮಹಾಲಕ್ಷ್ಮಿಯರಿಗೆ ನಮ್ಮ ಮೇಲೆ ಕಣ್ಣು. ಹೌದು. ಸೊ ಪ್ರತಿ ಸ್ತ್ರೀಗೂ ನಾವು ದುಡಿಯೋದೆ, ನಾವು ತಂದು ಹಾಕೋದೆ, ಅವ್ರಿಗೋಸ್ಕರನೇ ಮನೆ ಕಟ್ಟೋದು. ಯಾರ್ಯಾರು ನೋಡಿ ನಮ್ಗೆ ಕಿಟಕಿ ಇಲ್ಲ ಬಾಗಿಲಿಲ್ಲ ಅಂತ ಇಟ್ಕೊಳ್ಳಿ, ಸರಿ, ಯಾರು ನೋಡ್ಬೇಕು ಗಂಡಸನ್ನ? ಎಲ್ಲ ಒಂದು ಹಗ್ಗದ ಮಂಚದ ಮೇಲೆ ಮರದ ಕೆಳಗಡೆ ಮಲ್ಕೊಂಡ್ರೆ ಆಯ್ತು. ಕಾಲಿಗೆ ಸ್ಲಿಪ್ಪರ್ ಇದ್ರೆ ಎಷ್ಟು, ಇಲ್ದಿದ್ರೆ ಎಷ್ಟು, ಮೈ ಮೇಲೆ ಒಡವೆ ಇದ್ರೆ ಎಷ್ಟು. ಗಂಡಸು ಮೈ ಮೇಲೆ ತುಂಬಾ ಒಡವೆ ಹಾಕ್ಬಾರ್ದು, ಗೊತ್ತಿದ್ಯಾ? ಮೈ ಮೇಲೆ ಒಡವೆ ಹಾಕಬೇಕಾಗಿರೋದು ಸ್ತ್ರೀ. ಆಕೆ ಮೈ ತುಂಬಾ ಒಡವೆ ಇರ್ಬೇಕು, ಒಂದು ವಂಕಿ ಉಂಗುರ ಇರ್ಬೇಕು, ಒಂದ್ ಬಳೆಗಳಿರ್ಬೇಕು, ಒಂದ್ ಡಾಬ್ ಇರ್ಬೇಕು, ಒಂದ್ ಮಾಂಗಲ್ಯ ಚೈನ್ ಇರ್ಬೇಕು, ಒಂದ್ ಲಕ್ಷ್ಮಿ ಚೈನ್ ಇರ್ಬೇಕು, ಈ ತರದ್ದು ಜುಮ್ಕಿ ಓಲೆ ಈ ತರದ್ದೆಲ್ಲ ಇರ್ಬೇಕು, ಕಾಲ್ಗೆಜ್ಜೆ ಇರ್ಬೇಕು, ಇದೆಲ್ಲ ಇರ್ಬೇಕು. ನಮಗಲ್ಲ, ತುಂಬಾ ಒಡವೆ ಹಾಕಿರೋ ನಾವ್ ಹಿಂಗ್ ನೋಡ್ತೀವಿ, ಯಾವನ ಇವನು ಅಂತೀವಿ. ನಮ್ಮನೆ ಹೆಣ್ಮಕ್ಳು ಬರೀ ಕುತ್ತಿಗೆನಲ್ಲಿ ಓಡಾಡ್ತಿದ್ರೆ, ಕೈಯಲ್ಲಿ ಬಳೆ ಇಲ್ದೆ ಓಡಾಡ್ತಿದ್ರೆ, ರಿಂಗ್ ಇಲ್ದೆ ಓಡಾಡ್ತಿದ್ರೆ, ಇವನ್ ಯಾರೋ ಗಂಡ್ಸು, ಅಕ್ಕ ತಂಗಿರ್ಗೇನು ಮಾಡಿಟ್ಟಿಲ್ಲ, ಅಮ್ಮನ್ಗೇನು ಕೊಡ್ಸಿಲ್ಲ, ಹೆಂಡ್ತಿಗೇನು ನಾವು ನೋಡ್ತಿದ್ದಾಗೆ ಅವ್ರ ಯಜಮಾನ ಹೆಂಗಿಟ್ಟಿದ್ದಾನೆ ಅಂತ ಅರ್ಥ ಆಗ್ಬಿಡುತ್ತೆ. ಇವನೆಂತ ಪುರುಷಾರ್ಥನ ಇವನು ಅನ್ನತಕ್ಕಂಥದ್ದು. ಹೌದು ಮಕ್ಕಳೇ, ಪ್ರತಿಯೊಬ್ಬ ಗಂಡಸು ಭೂಮಿ ಮೇಲೆ ಒಂದು ತಂದೆಯಾಗಿ, ಅಣ್ಣನಾಗಿ, ಮಗನಾಗಿ, ಯಜಮಾನನಾಗಿ, ಹೌದು, ನಾವು ಬಂದಿರೋದೇ ನಿಮ್ಮನ್ನ ಕಾಪಾಡೋಕೆ, ನಿಮ್ಮನ್ನ ಚೆನ್ನಾಗಿಡೋಕೆನೆ. ನಾವು ಹಾಕೊಂಡಲ್ದಲ್ಲ ಅಂತ ಶೋಕಿ ಮಾಡೋಕಲ್ಲ. ಅದನ್ನ ಶೋಕಿ ಮಾಡೋನ್ನ ನಾವು ಇವನು ಅಂತ ಹೇಳ್ತೀವಿ. ನಿಜವೇ, ಆಕೆ ಧರಿಸ್ಬೇಕು, ಆಕೆ ಖುಷಿಯಾಗಿರ್ಬೇಕು, ಆಕೆ ಆನಂದವಾಗಿರ್ಬೇಕು. ಇದು ಇರತಕ್ಕಂತ ಒಂದು ಛಾಯೆ. ಅಂತ ಶುಕ್ರವಾರ ನೀವು ಇವತ್ತು ಓಡೋ ರಭಸ, ಎತ್ತಿಡೋ ರಭಸ, ಸಣ್ಣ ಒಂದು ಸಂಕಲ್ಪವಿದೆ, ತುಂಬಾ ಸುಲಭ. ಈ ಶುಕ್ರವಾರದಿಂದ ಆರಂಭ ಮಾಡ್ಕೊಳ್ಳಿ. ಹೇಗೂ ರಕ್ಷಾಬಂಧನ ರಜೆ, ಕೆಲವರಿಗೆ ರಿಸರ್ವ್ ರಜೆಗಳೆಲ್ಲ ಇರುತ್ತೆ. ಸರಿ, ಸಂಜೆ ಎಸ್ಪೆಷಲಿ 8 ಗಂಟೆಯಿಂದ 9 ಗಂಟೆ ಸಂಜೆ, ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ, ಸಂಜೆ 8 ಗಂಟೆಯಿಂದ 9 ಗಂಟೆ, ಈ 3 ಟೈಮ್ ಬರ್ದಿಟ್ಕೊಳ್ಳಿ. ಒಂದು ಪುಟ್ಟ ಕಳಶ ಸ್ಥಾಪನ, ಅದರ ಜೊತೆನಲ್ಲಿ ಒಂದು ಲಕ್ಷ್ಮೀ ದಿಗ್ಬಂಧ ಅಂತ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. ಅಕ್ಷತೆ, ಲಕ್ಷ್ಮಿಗೆ ಆಹ್ವಾನ ಇಟ್ಟಾಗೆ ಅಲ್ಲೊಂದು ಗಣೇಶ ಮೂರ್ತಿ. ಆಯ್ತು ಅಂದ್ರೆ ಒಂದಷ್ಟು ಗರಿಕೆ ಇಡ್ತಕ್ಕಂಥ, ಕಂಪಲ್ಸರಿ ತುಪ್ಪ ಹಾಕಿ ಮಾಡಿರ್ತಕ್ಕಂಥ ಹೆಸರು ಬೇಳೆ ಇಲ್ಲ ಕಡಲೆ ಬೇಳೆದು ಒಂದು ಸಣ್ಣ ಪಾಯಸ. ಇಷ್ಟೇ, ನಿಮ್ಮನ್ನ ಕೆಜಿ ಗಟ್ಲೆ ಮಾಡಿ ಅಂತಕ್ಕಂಥದ್ದು ನಾನೇನು ಹೇಳ್ತಿಲ್ಲ. ಕಂಪಲ್ಸರಿ ಇಡ್ತಕ್ಕಂಥದ್ದು. ಮನೆ ಹೊಸಲಿಗೆ ಒಂದ್ ಸ್ವಲ್ಪ ಅರಿಶಿನ ಕುಂಕುಮ ಹಚ್ಚಿಬಿಟ್ಟು, ಮನೆಯ ಹೊರಗಡೆ ಒಂದು ಮಣ್ಣಿನ ದೀಪ, ದೇವಿ ಹತ್ರ ಒಂದು ಪಂಚಲೋಹನೋ ಬೆಳ್ಳಿದೋ, ತಾಮ್ರದ್ದು, ಹಿತ್ತಾಳೆದೋ, ಕಂಚಿಂದೋ, ಬೆಳ್ಳಿದೋ, ಈ ತರದ್ದು ಒಂದು ದೀಪ. 2 ಇಡಬಹುದು, ತೊಂದರೆ ಇಲ್ಲ. 1 ಇಡಬಹುದು, ತೊಂದರೆ ಇಲ್ಲ. ಮನೆಯಲ್ಲಿ ಶುಕ್ರವಾರದಂದು ಪ್ರತಿಷ್ಠಾಪನೆ ಮಾಡಿ ನೈವೇದ್ಯಕ್ಕಿಟ್ಟು, ಹಿಪ್ಪೆ ಎಣ್ಣೆ, ಮುಖ್ಯವಾಗಿ ಲಕ್ಷ್ಮೀ ಪ್ರಸನ್ನ, ಶುಕ್ರ ದೇವತೆಗೆ, ಶುಕ್ರ ಅಂದ್ರೇನೆ ಲಕ್ಷ್ಮಿ, ಆ ಶುಕ್ರ ಗ್ರಹ ಭೃಗು ಅಂತ ಹೇಳ್ತಾರೆ. ಅಂಥದ್ದೊಂದು ವ್ಯವಸ್ಥೆ ಆಗತಕ್ಕಂಥದ್ದು ಆಗುತ್ತದೆ. ವಿಶೇಷವಾಗಿ ಶುಕ್ರಾಚಾರ್ಯರಿಗೆ ಅದ್ಭುತ ಸಂಕಲ್ಪ. ಒಂದು 5 ಜನಕ್ಕೆ, ಎಕ್ಸಾಕ್ಟ್ಲಿ 5 ಜನಕ್ಕೆ ಒಂದು
ನೈವೇದ್ಯಕ್ಕೆ ರೆಡಿ ಮಾಡಿಟ್ಕೊಳ್ಳಿ. ಮಡ್ಲಕ್ಕಿನೋ ಇಲ್ಲ ಒಂದು ಬ್ಲೌಸ್ ಪೀಸು, 6 ಹಸಿರು ಬಳೆ, ಒಂದೊಂದು ತೆಂಗಿನಕಾಯಿ, 5 ಎಲೆ, 5 ಅಡಿಕೆ, 2 ಬಾಳೆಹಣ್ಣು ಕಂಪಲ್ಸರಿ ಇಟ್ಟು ಪೂಜೆ ಮಾಡಿಬಿಟ್ಟು ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಯಾರಾದ್ರೂ ಒಂದು 5 ಜನ ಸ್ತ್ರೀಯರು, ಮದುವೆ ಆಗಿದ್ರು ಸರಿ, ಮದುವೆ ಆಗದಿದ್ರು ಸರಿ, ಕರೆದು ಇದನ್ನ ಕೊಡಿ, ಆ ಪ್ರಸಾದ ಕೊಡಿ, ಅವ್ರಿಗೆ ನೈವೇದ್ಯ ತಿನ್ಸಿ, ಅಕ್ಕ ತಗೊಳ್ಳಿ ಬಟ್ಲಲ್ಲಿ ಅಂತ ಹೇಳ್ಬಿಟ್ಟು. ನೀವು ಇದನ್ನ ಕಡಿಮೆ ಅಂದರು ಮಿನಿಮಮ್ 42 ಇಲ್ಲ 48 ಶುಕ್ರವಾರ ಮಾಡಿ. ನಿಮ್ಮ ಮನೆಯಲ್ಲಿ ಆ ಶುಕ್ರ ತಾಂಡವ ಆಗುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ. ಹೌದು, ಮಾಡಬೇಕು. ಮಧ್ಯಾಹ್ನವೂ ದೀಪ, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ಶುಕ್ರವಾರ, ಸಂಜೆ 8 ಗಂಟೆಯಿಂದ 9 ಗಂಟೆ, ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆ. ಈ ರೀತಿ ದೀಪ ಹಚ್ಚಿಬಿಟ್ಟು ನೀವು ಮಾಡಿ ನೋಡಿ. ದೇವಿ ಸೀರೆ ಅನ್ನತಕ್ಕಂಥದ್ದು ಎಲ್ಲಾದ್ರೂ ಒಂದು ವ್ಯವಸ್ಥೆ, ನಾನು ಅದಕ್ಕೆ ನಿಮ್ಗೆ ದೇವಿ ಸೀರೆ ವ್ಯವಸ್ಥೆ ಮಾಡಿಸ್ತಿರೋದು. ಅದನ್ನು ಉಟ್ಕೊಳ್ಳಿ, ಅಮ್ಮನೇ ನಿಮ್ಮ ಮೇಲೆ ಬಂದು ನಿಲ್ತಾರೆ. ತಪ್ಪಬಾರದು. ಅಕಸ್ಮಾತ್ ಸೆಂಟ್ರಲ್ಲಿ ಕೆಲವೊಂದು ಪ್ರಕೃತಿ ನಿಯಮಗಳು ಕೆಲವೊಂದು ಬರ್ತವೆ, ಡೇಟ್ ಡನ್. ಬಟ್ ಪುರುಡ ಆಗಬಾರದು, ಸೂತಕ ಆಗಬಾರದು, ಎಚ್ಚರಿಕೆ. ಅಲ್ಲಿಗೆ ಒಂದು 16 ಶುಕ್ರವಾರ ಮಾಡಿದಿರಿ, ಭಂಗ ಆಯ್ತು. ಆ ಪುರುಡು ಸೂತಕ ಮುಗಿಸಿಕೊಂಡು ಮತ್ತೆ ಮೊದಲನೇ ಶುಕ್ರವಾರದಿಂದ 42 ಇಲ್ಲ 48 ಶುಕ್ರವಾರ ಆಗಬೇಕು. ಶುಕ್ರವಾರ ಆದಷ್ಟು ಒಂದು ಚಾಪೆ ಮೇಲೆ ಮಲಗಿ, ಹಾಸಿಗೆ ಮೇಲೆ ಮಲಗಬೇಡಿ. ಅದೊಂದು ನೆನಪಲ್ಲಿ ಇಟ್ಕೊಳ್ಳಿ, ಆಯ್ತು. ಎಲ್ಲೋ ಹೊರಗಡೆ ಹೋಗಿ ಫಂಕ್ಷನ್ಗಳಲ್ಲಿ ತಿಂತೇನೆ ಇಲ್ಲ, ನೀವೇನು ಕಿಂಗು ಅಲ್ಲ, ಕ್ವೀನು ಅಲ್ಲ. ಹೋಗ್ಬಿಟ್ಟು ದೊಡ್ಡದಾಗಿ ನೀವು ಹೋದ್ರೇನೆ ಅದು ನಡೆಯುತ್ತೆ ಕಾರ್ಯ ಅನ್ನೋದಕ್ಕೆ. ವೈದಿಕ ಅವೈದಿಕ ಎರಡಕ್ಕೂ ಆದಷ್ಟು ಅವಾಯ್ಡ್ ಮಾಡಿ. ಎಲ್ಲೋ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತಿದ್ದಾರೆ, ಹೋಗಿ ಬನ್ನಿ, ತೊಂದರೆ ಇಲ್ಲ. ಎಲ್ಲೋ ಒಂದು ಲಕ್ಷ್ಮೀ ಹೋಮ, ಲಕ್ಷ್ಮೀ ಪೂಜೆ, ಕುಬೇರ ಹೋಮ, ಕುಬೇರ ಪೂಜೆ, ದೇವಿ ಪೂಜೆ, ದೇವಿ ಯಾಗ, ದುರ್ಗಾ ಯಜ್ಞ, ಪ್ರತ್ಯಂಗಿರ ಯಜ್ಞ, ಚಂಡಿ ಯಜ್ಞ, ಗಣಪತಿ ಯಜ್ಞ, ಗಣಹೋಮ, ಶಿವಹೋಮ, ರುದ್ರ ಹೋಮ, ನರಸಿಂಹ ಹೋಮ, ಸುದರ್ಶನ ಹೋಮ, ಇಂಥದ್ದು ಶುಭ ಕಾರ್ಯಗಳು, ದೈವ ಕಾರ್ಯಗಳು ನಡೀತಿದ್ರೆ ಹೋಗಿ ಬನ್ನಿ. ಈ ನಿಯಮಕ್ಕೆ ಹಾಕೊಳ್ಳಿ. ಬ್ರಹ್ಮಚರ್ಯ ಇರಿ. ಅವತ್ತಾದಷ್ಟು ಸ್ವಲ್ಪ ಉಪ್ಪು, ಹುಳಿ, ಖಾರ ಅದೇನೂ ಇಲ್ಲ, ತಿನ್ನಬಹುದು. ಸ್ವಲ್ಪ ಕೆಲವೊಂದು ತಿನ್ನಬಾರ್ದು, ನಿಮಗೆ ಗೊತ್ತಿದೆ, ನಾನೇನು ಹೇಳುವಂಥದ್ದೇನೂ ಇಲ್ಲ. ಈ ನಿಯಮ ಹಾಕೊಳ್ಳಿ. ಹಿಪ್ಪೆ ಎಣ್ಣೆ ಅತಿ ಮುಖ್ಯವಾಗಿ ಬರೆದಿಟ್ಕೊಳ್ಳಿ. ಈ ನಿಯಮಗಳನ್ನ ಫಾಲೋ ಮಾಡಿ. ಮಿನಿಮಮ್ 42 ಇಲ್ಲ 48, 24 ಶುಕ್ರವಾರಗಳಲ್ಲಿಯೇ ಅಲ್ಲೊಂದು ಆ ಏಳಿಗೆ, ಬೆಳವಣಿಗೆ, ಒಂದೊಳ್ಳೆ ಮೂಗ್ಬೆಟ್ಟು ತಗೋತೀರಿ, ಒಂದೊಳ್ಳೆ ಓಲೆ ಜುಮ್ಕಿ ಹಾಕ್ತೀರಿ, ಅಟ್ಲೀಸ್ಟ್ ಇನ್ನೊಂದು ಬಳೆ ಹಾಕ್ತೀರಿ, ಖಂಡಿತ ನಡೆಯುತ್ತೆ. ಸೇವಿಂಗ್ಸ್ ಆಗುತ್ತೆ, ಉಳಿಯುತ್ತೆ. ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ನೆಲೆಸ್ತಕ್ಕಂಥ ಒಂದು ಸಂಕಲ್ಪಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ಅದ್ಭುತ ಸಂಕಲ್ಪ. ನನ್ನ ತಾಯಂದ್ರಿಗೆ ಈ ರಕ್ಷಾ ಬಂಧನಕ್ಕೆ ನೀವು ಚೆನ್ನಾಗಿರ್ಬೇಕು ಮಕ್ಕಳೇ. ನೀವು ಯಾರು ಬರಬಾರ್ದು, ನೀವು ಯಾರ ಹತ್ರನೂ ಕೇಳಬಾರ್ದು, ನೀವು ಯಾಚಿಸ್ಬಾರ್ದು ಅನ್ನಂದ್ರ ಸಂಕಟ ಆಗುತ್ತೆ. ಇಷ್ಟು ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಶತಭಿಷ ನಕ್ಷತ್ರ ವಿಶೇಷವಾಗಿ ಮೇಷರಾಶಿ. ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಕುಜನ್ ಸಾರದಲ್ಲಿದ್ದು, ಕುಜ ರಾಹು ಸಾರದಲ್ಲಿದ್ದಾನೆ. ಅಗೇನ್ ಸೊ ಸ್ವಲ್ಪ ಈ ಲೀಗಲ್ ಡಿಪಾರ್ಟ್ಮೆಂಟ್, ಜೈಲರ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಕಂಡುಹಿಡಿಯೋ ಡಿಪಾರ್ಟ್ಮೆಂಟ್, ಡ್ರಗ್ಸ್ ಡಿಪಾರ್ಟ್ಮೆಂಟ್, ನಾರ್ಕೋಟಿಕ್ಸ್ ಡಿಪಾರ್ಟ್ಮೆಂಟ್, ಪೋಸ್ಟ್ ಮಾರ್ಟಮ್ ಡಿಪಾರ್ಟ್ಮೆಂಟ್, ಗುಪ್ತಚರ ಇಲಾಖೆ, ಕಂಡುಹಿಡಿಯೋದು, ರಿಸರ್ಚ್, ಜ್ಯೋತಿಷ್ಯ, ಇಂತಹ ಒಂದು ವಿದ್ಯೆ, ಕೆಲಸ ಕಾರ್ಯ ಅತ್ಯದ್ಭುತ ಪ್ರಗತಿ. ವೃಷಭ ರಾಶಿ. ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿ ಇದ್ದೀರಿ, ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಮೆಟೀರಿಯಲ್ ಮ್ಯಾನೇಜ್ಮೆಂಟ್, ಸಪ್ಲೈ ಮ್ಯಾನೇಜ್ಮೆಂಟ್, ಗೋಡೌನ್ ಮ್ಯಾನೇಜ್ಮೆಂಟ್, ಲಾಜಿಸ್ಟಿಕ್ ಮ್ಯಾನೇಜ್ಮೆಂಟ್, ಇ ಕಾಮರ್ಸ್ ಮ್ಯಾನೇಜ್ಮೆಂಟ್, ಮೆಡಿಕಲ್ ಮ್ಯಾನೇಜ್ಮೆಂಟ್, ಹಾಸ್ಪಿಟಾಲಿಟಿ ಮ್ಯಾನೇಜ್ಮೆಂಟ್, ಅದ್ಭುತ ಪ್ರಗತಿ. ಮಿಥುನ ರಾಶಿ. ಚಂದ್ರ ರಾಹು ಸಾರ, ರಾಹುನ್ ಜೊತೆಲೇ ಇದ್ದಾನೆ. ಗುಪ್ತದಳ, ಅಗ್ನಿಶಾಮಕ ದಳ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್, ಎಲೆಕ್ಟ್ರಿಕಲ್ ರಿಪೇರ್ ಸರ್ವಿಸಿಂಗ್ ಮಾಡಿಸ್ತಕ್ಕಂಥ ಕೆಲಸ, ಫುಡ್ ಟೆಕ್ನಾಲಜಿ, ನ್ಯಾಚುರೋಥೆರಪಿ, ಪಂಚಕರ್ಮ ಆಯುರ್ವೇದ ಸೆಂಟರ್ಗಳಲ್ಲಿ ಕೆಲಸ ನಡೆಸ್ತಿದ್ದೀರಿ, ಅಂಥ ವಿಭಾಗಗಳಲ್ಲಿ ಕೆಲಸ ಕಾರ್ಯ, ನ್ಯೂಟ್ರಿಷನಲ್ ಸ್ಪೆಷಲಿಸ್ಟು, ಡಯಟ್ ಸ್ಪೆಷಲಿಸ್ಟು, ಇಂಥವುಗಳಲ್ಲಿ ಇರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಪ್ರಗತಿ.
ಕರ್ಕಾಟಕ ರಾಶಿ ಸ್ವಲ್ಪ ಎಚ್ಚರಿಕೆ. ಚಂದ್ರ ರಾಹು ಸ್ವಲ್ಪ ಗಲಿಬಿಲಿ, ತಾಯಿ, ಮನೆ, ಕುಟುಂಬ, ಖರ್ಚು, ಅನ್ಎಕ್ಸ್ಪೆಕ್ಟೆಡ್ ತೊಂದರೆಗಳು, ಅನ್ಎಕ್ಸ್ಪೆಕ್ಟೆಡ್ ಏರಿಳಿತಗಳು ಬರತಕ್ಕಂಥದ್ದಾಗುತ್ತೆ. ವೆರಿ ವೆರಿ ಕೇರ್ಫುಲ್ ಕರ್ಕಾಟಕ ರಾಶಿ. ದುಡುಕ್ಬೇಡಿ. ಫುಡ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಏರ್ ಇನ್ಫೆಕ್ಷನ್, ಡಸ್ಟ್ ಇನ್ಫೆಕ್ಷನ್ ಈ ತರದಾಗತಕ್ಕಂಥ ಸಾಧ್ಯತೆಗಳು ಇದೆ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಸಿಂಹ ರಾಶಿ. ಕೊಡೋದು ತಗೊಳ್ಳೋದ್ರಲ್ಲಿ ಸ್ವಲ್ಪ ಜಾಗ್ರತೆ, ಏನೋ ಒಂದು ತಗಾದೆ, ಕಿರಿಕಿರಿ. ಚಂದ್ರ ರಾಹು ಸಾರ, ರಾಹು ಕುಜನ್ ಸಾರ. ಸೊ ಅಲ್ಲಿಗೆ ಕುಜರಾಹು ಸಂಧಿ, 7ನೇ ಮನೆ, ಕೊಡೋದು ತಗೊಳ್ಳೋದು, ಸಂಗಾತಿ, ಗಂಡ, ಮನೆ, ಕುಟುಂಬ, ಸ್ನೇಹಿತರು, ಆತ್ಮೀಯರು, ಬಂಧು ಬಳಗ, ಒಡ ಹುಟ್ಟಿದವರು, ಅಲ್ಲಿನೋ ಒಂಥರ ಕಿಟಿಪಿಟಿ ಇರ್ತಕ್ಕಂಥದ್ದು. ಬಟ್ ನಿತ್ಯ ಯುದ್ಧ ಮಾಡುವಂತ ಕೆಲಸ ಕಾರ್ಯಗಳು ಕೆಲವರಿಗಿರುತ್ತೆ. ಒಂಥರ ಕನ್ಸ್ಟ್ರಕ್ಷನ್ ಲೈನು, ಸ್ಪೋರ್ಟ್ಸ್ ಲೈನು, ಮಿಲಿಟರಿ, ಪೊಲೀಸು, ರಕ್ಷಣಾ ಇಲಾಖೆ, ಅಗ್ನಿಶಾಮಕ ಇಲಾಖೆ, ಭಾರ ಹೊತ್ತುವಂತ ಕೆಲಸ, ಭಾರ ತಗೊಂಡಿರ್ತಕ್ಕಂಥ ಕೆಲಸ, ದಂಡಾಧಿಕಾರಿ, ಮಂತ್ರಾಧಿಕಾರಿ, ಯಂತ್ರಾಧಿಕಾರಿ, ಬ್ಯೂಟಿಫುಲ್. ತಗಾದೆಗಳುಂಟು. ದುರ್ಗಾ ಆರಾಧನೆ. ಕನ್ಯಾ ರಾಶಿ. ನೈಸ್ ಡೇ, ಸೂಪರ್. ವೃತ್ತಿ, ಉದ್ಯೋಗ, ಓಡಾಟ, ಒಂಥರ ಏನೋ ಬಲ. ಸ್ಪೋರ್ಟ್ಸ್ ಟೀಚರ್ ಆಗಿದ್ದೀರಾ, ಡಾನ್ಸ್ ಟೀಚರ್ ಆಗಿದ್ದೀರಾ, ಆರ್ಕಿಟೆಕ್ಚರ್ ಆಗಿದ್ದೀರಾ, ಡಿಸೈನ್ ಇಂಜಿನಿಯರಿಂಗ್ ಆಗಿದ್ದೀರಾ, ಕಲಾ ವೇದಿಕೆಯಲ್ಲಿ ಇದ್ದೀರಾ, ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ದಿನ. ತುಲಾ ರಾಶಿ. ಮಂತ್ರಸ್ಥಾನದಲ್ಲಿ ಚಂದ್ರ, ಮರೆತು ಹೋಗುತ್ತೀರಿ. ಅಲ್ಲಿ ಸಿಗಬೇಕಾಗಿರೋದು ಸಿಗ್ತಿಲ್ಲ, ಆಗ್ತಿಲ್ಲ, ನಡೀತಿಲ್ಲ, ಏನೋ ಅರ್ಧಂಬರ್ಧ, ಏನೋ ತೊಳಲಾಟ, ಮನಸ್ಸು, ಏನೋ ಒಂಥರ ಭೀತಿ, ಏನೋ ಒಂದು ಕಂಪನ, ಏನೋ ಒಂದು ಆಲೋಚನೆ, ಏನೋ ಒಂದು ಎಳೆದಾಟ, ಇವುಗಳಲ್ಲಿ ತೊಳಲಾಟಕ್ಕೆ ತಂದಿಡ್ತಕ್ಕಂಥದ್ದಾಗುತ್ತೆ. ಈ ಎಚ್ಚರಿಕೆ. ದುರ್ಗಾ ಆರಾಧನೆ, ದುರ್ಗಾ ಪೂಜೆ, ದುರ್ಗಾ ಜಪ. ಮಾನಸಿಕ ಅಸಮತೋಲನ ಇರೋರು ಯಾರಾದ್ರೂ ಇದ್ರೆ, ಡ್ರಗ್ ರಿಹ್ಯಾಬಿಲೇಷನ್, ಲಿಕ್ಕರ್ ರಿಹ್ಯಾಬ್ ಅಲ್ಲಿರೋರು, ಏನೋ ಒಂದು ಅಸ್ತವ್ಯಸ್ತ ಮನಸ್ಸನ್ನು ಮಾಡ್ಕೊಂಡಿರೋರು ಮನೇಲಿದ್ರೆ ಅವ್ರ ಕಡೆ ಗಮನ ಇರಲಿ. ನಿಮಗೂ ಅಂಥದ್ದೊಂದು ವಿಪರೀತ ಇದ್ರೆ ಸ್ವಲ್ಪ ಜಾಗ್ರತೆ. ಮನಸ್ಸೆಲ್ಲೋ ವಿಕಾರ ವಿಪರೀತ ಆಗ್ಬಿಡೋದು, ಆತ್ಮಹತ್ಯೆ ಪ್ರಚೋದನೆ, ಮಾನಸಿಕ ಪ್ರಚೋದನೆ, ಒಂದು ರೀತಿ ಏನೋ ಒಂಥರ ಗಲಿಬಿಲಿಯ ವಾತಾವರಣ, ಶತಭಿಷ ಬೇರೆ. ಎಚ್ಚರಿಕೆ. ಮನಸ್ಸಿನಲ್ಲಿ ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ, ಓಂ ದುಂ ದುರ್ಗೈ ನಮಃ ಈ ರೀತಿ ಜಪ ಮಾಡ್ಕೊಳ್ತಕ್ಕಂಥದ್ದು. ದೇವಸ್ಥಾನದ ಹತ್ರ ಯಾರಾದ್ರೂ ಭಿಕ್ಷುಕರಿದ್ರೆ ಒಂದೊಳ್ಳೆ ಪಾಯಸ ಅನ್ನ, ಕ್ಷೀರ ಅನ್ನ, ಈ ತರ ಏನಾದ್ರೂ ಒಂದು ಕೇಸರಿ ಬಾತ್ ಆದ್ರೂ ಮಾಡ್ಕೊಂಡು ಹೋಗಿ ಹಂಚಿ. ವೃಶ್ಚಿಕ ರಾಶಿ. ಕುಟುಂಬ ಸ್ಥಾನ, ಭೂಮಿ ಸ್ಥಾನ, ಮನೆ ಸ್ಥಾನ, ಅಲ್ಲೊಂದು ಸಣ್ಣ ಒತ್ತಡದ ಛಾಯೆ ಉಂಟು. ನೀವು ಅಷ್ಟೇ ಗಣಪತಿ ಆರಾಧನೆ, ಅಲ್ಲೊಂದು ವೃತ್ತಿಯಲ್ಲಿ, ಕುಟುಂಬದಲ್ಲಿ, ಹತ್ತಿರದಲ್ಲಿ ಒಂದು ಸಣ್ಣ ಕಿಟಿಪಿಟಿ. ಆರೋಗ್ಯದ ಕಡೆ ಗಮನ ಕೊಡಿ, ಓಡಾಟದ ಕಡೆ ಗಮನ ಕೊಡಿ. ಎಲ್ಲಿ ಕಿರಿಕಿರಿ ಇರುತ್ತೋ ಅಲ್ಲಿ ಹೋಗ್ಬೇಡಿ, ಜಾಗ್ರತೆ. ಇನ್ನು ಧನುಸು ರಾಶಿ. ವಿಪರೀತ ಬಲ. ನಂದು, ನಾನು ಯಾರು ಗೊತ್ತಾ? ಕಶ್ಯಪ ಬ್ರಹ್ಮನ ಮಗ ಹಿರಣ್ಯಕಶಿಪು ಇಲ್ಲ, ಅವನ್ ಸೋದರನೂ ಇಲ್ಲ ಹಿರಣ್ಯಾಕ್ಷ, ಅವನೂ ಇಲ್ಲ, ಬಲಿ ಚಕ್ರವರ್ತಿಯೂ ಇಲ್ಲ. ನೋಡಿ, ಇವತ್ತು ರಕ್ಷಾ ಬಂಧನ. ಲಕ್ಷ್ಮೀ ದೇವಿ ಬಲಿ ಚಕ್ರವರ್ತಿಗೆ ರಕ್ಷಾ ಕವಚ ಕಟ್ಟಿ ನಾರಾಯಣರನ್ನ ಕರ್ಕೊಂಡು ಹೋದ್ಲು ಅಂತಕ್ಕಂಥದ್ದು, ವಿಷ್ಣುವನ್ನ ಕರ್ಕೊಂಡು ಹೋದ್ಲು. ನನ್ನ ಗಂಡ ಬಂದು ಇಲ್ಲಿ ಕಾವಲಿಗೆ ನಿಂತ್ಕೊಬಿಟ್ಟಿದ್ದಾನೆ ಅಣ್ಣಯ್ಯ, ನನ್ನ ಯಜಮಾನ ನನ್ನನ್ನು ಬಿಟ್ಟು ಹೋದ್ರೆ ಇದು ಹೆಂಗೆ ಅಣ್ಣಯ್ಯ ಅಂದ್ರೆ, ಅಯ್ಯೋಯ್ಯೋ ನನ್ನಮ್ಮ ನನಗೆ ಗೊತ್ತಾಗ್ಲಿಲ್ಲ, ನಿನ್ನ ಯಜಮಾನ್ರೇನಮ್ಮ, ನಾನ್ ಕೇಳಿಲ್ಲಮ್ಮ, ನಿನ್ನ ಯಜಮಾನ್ರಿ, ನಾನ್ ನಿನ್ ಜೊತೆಲೇ ಇರ್ತೀನಿ, ನಿನ್ ಕಾವಲಾಗಿರ್ತೀನಿ ಅಂತ ಈ ಒಂದು ಪಾತಾಳ ಲೋಕದಲ್ಲಿ ನೆಲೆಸಿದಾರಮ್ಮ. ಆಯ್ತಮ್ಮ ಕ್ಷಮಿಸ್ಬಿಡು ಅಂತ. ಅಯ್ಯೋಯ್ಯೋ ಅಣ್ಣಯ್ಯ ನೀನ್ ಹಂಗೆ ಹೇಳ್ಬಾರ್ದು ಅಂತೇಳಿ ಆ ಪ್ರೀತಿಯಿಂದ ಆ ರಕ್ಷಾ ಕವಚ ಕಟ್ಟಿ ನನ್ನ ಯಜಮಾನ್ರನ್ನ ಕರ್ಕೊಂಡು ಹೋಗ್ಲು ಅಂದ್ರೆ, ಅಯ್ಯೋಯ್ಯೋ ಇದೇನಮ್ಮ ಅಂತೇಳಿ ಬಲಿ ಚಕ್ರವರ್ತಿ ಜೊತೆಲಿ ಕಳಿಸಿದಂತ ದಿನ ಕೂಡ. ಸೊ ಅಂತ ಒಂದು ರಕ್ಷಾ ಬಂಧನ, ಅಷ್ಟು ಒಂದು ರಕ್ಷೆ, ಬಲ, ಭೀಮ ಬಲ, ಒಳ್ಳೇದಕ್ಕೆ ಉಪಯೋಗಿಸ್ಕೊಳ್ಳಿ. ಯಾರೂ ಇಲ್ಲ ನಮ್ಗೆ ಇಷ್ಟು ಶಕ್ತಿ, ದುಡ್ಡು, ಬಲ, ಅಧಿಕಾರ, ಅಂತಸ್ತು, ಸ್ಥಾನ ಇದು ಕೊಟ್ಟಿರೋದು ಭಗವಂತ ಈ ಭೂಮಿಯಲ್ಲಿ. ನಮ್ಮನ್ನ ಕಳಿಸಿದ ಮನುಷ್ಯನನ್ನಾಗಿ ಅಂತ ಹೇಳಿದ್ರೆ ಅದು ಅದರ ಹಿಂದುಗಡೆ ಎಷ್ಟೋ ಸದುದ್ದೇಶಗಳಿರುತ್ತೆ. ಬರೀ ನಾನ್ ತಿಂದೆ, ನಾನ್ ಬೆಳೆದೆ, ನಾನ್ ನೋಡಿದೆ ಅನ್ನತಕ್ಕಂಥದ್ದಲ್ಲ. ಎಚ್ಚರಿಕೆ. ಮಕರ ರಾಶಿ. ವಿಶೇಷವಾಗಿ ಸ್ವಲ್ಪ ಎಚ್ಚರಿಕೆ. ಮಾತಾಡಿದ್ರೆ ಹೋಯ್ತು,
ಎಲ್ಲೋ ಒಂದು ಸಣ್ಣ ಪುಟ್ಟ ಕಿರಿಕಿರಿ, ವಾದ ವಿವಾದ, ಕಿರಿಕಿರಿ, ಉದ್ಯೋಗ, ವ್ಯವಹಾರ ಇವುಗಳಲ್ಲಿ ತೊಡಗಿಸ್ಕೊಂಡಿರೋರಿಗೆ ಬಾಯಿ ಜಾರ್ ಬಿಡುತ್ತೆ, ಹುಷಾರು. ಇವತ್ತು ಹೆಚ್ಚು ಮಾತಾಡ್ಲಿಕ್ಕೆ ಹೋಗ್ಬೇಡಿ, ಮೌನವಾಗಿದ್ದಷ್ಟು ನೀವು ಗೆಲುವು ನಿಮ್ಮದು. ಕುಂಭರಾಶಿ, ಏನು ಬೇಕಾದರೂ ಆಗಬಹುದು. ಒಂದು ಒಳ್ಳೆಯದಾದಂತ ಒಂದು ವಿಶೇಷ ಶಕ್ತಿ ನಿಮಗೆ. ದೈವಿಕ ಕಾರ್ಯ, ಪುರೋಹಿತರು, ಆಗಮಿಕರು, ಯಜ್ಞ, ಯಾಗ, ಆ ರೀತಿಯ ಒಂದು ಪೂರ್ಣ ಫಲವನ್ನು ಪಡೆಯತಕ್ಕಂಥ ಶಕ್ತಿ ಇರತಕ್ಕಂಥ ಅದ್ಭುತವಾದಂಥ ಒಂದು ದಿನ. ವೃತ್ತಿಪರವಾಗಿ, ಉದ್ಯೋಗ ಪರವಾಗಿ, ಪೋಸ್ಟ್ ಮಾರ್ಟಮ್, ಜೈಲರ್ ಆಗಿದ್ದೀರಾ, ದೊಡ್ಡದಾದಂಥ ಕನ್ಸ್ಟ್ರಕ್ಷನ್ ಲೈನ್ ಅಲ್ಲಿದ್ದೀರಾ, ತುಂಬಾ ದೊಡ್ಡ ಹುದ್ದೆಯಲ್ಲಿದ್ದೀರಾ, ಸೆಕ್ರೆಟರಿಯೇಟ್ ಹುದ್ದೆಯಲ್ಲಿದ್ದೀರಾ, ಗೈಡೆನ್ಸ್ ಮಾಡ್ತಕ್ಕಂಥ ಹುದ್ದೆಯಲ್ಲಿದ್ದೀರಾ, ರಾಜಗುರು ಆಗಿದ್ದೀರಾ. ಬ್ಯೂಟಿಫುಲ್ ಡೇ. ಮೀನ ರಾಶಿ ಸ್ವಲ್ಪ ತಲ್ಲಣ. ಚಂದ್ರ ಮಲಗಿದಾನೆ, ರಾಹು ಮಲಗಿದಾನೆ. ಸೊ ಎಲ್ಲೋ ಒಂದು ಎಳೆಯುತ್ತೆ ನಿಮ್ಮನ್ನ, ಏನೋ ಒಂದು ಅಸಂತೃಪ್ತಿ. ಹೋಗಿ ಹತ್ತಿರದ ಗ್ರಾಮ ದೇವಿಗೆ ಹೋಗ್ಬಿಟ್ಟು 4 ದೀಪ, ಇವತ್ತು ಹೇಳಿದ್ನೆಲ್ಲ ಆ ತಾಯಿ ಲಕ್ಷ್ಮಿಯ ಸಂಕಲ್ಪ, ಶುಕ್ರ ದೀಪ ಹಚ್ಚಲಿಕ್ಕೆ ಟ್ರೈ ಮಾಡಿ. ಶುಕ್ರ ನೀಚ, ಅಷ್ಟಮಾಧಿಪತಿ ಸಪ್ತಮ ಕುಳಿತು ಬಿಟ್ಟಿದ್ದಾನೆ. ಆ ಒಂದು ಪೂರ್ವ ಪುಣ್ಯ ಸ್ಥಾನಾಧಿಪತಿ 12ನೇ ಮನೆಯಲ್ಲಿ ಮಲಗಿಬಿಟ್ಟಿದ್ದಾನೆ. ರಾಹು ಜೊತೆಲಿ ಬೇರೆ ಕುಜ, ರಾಹು, ಚಂದ್ರ. ಒಂದು ರೀತಿ ಭೂಕಂಪ ಪ್ರಭಾವ, ಆತ್ಮಹತ್ಯೆ ಪ್ರಭಾವ. ಅಲ್ಲಲ್ಲಿ ಬರೀ ಭೂಕಂಪಗಳ ಸುದ್ದಿಯೇ ಕೇಳ್ತಿದ್ದಾವೆ, ಇನ್ನಷ್ಟು ಕೇಳ್ತವೆ. ದೇ ಹ್ಯಾವ್ ಟು ಕಮ್ ಔಟ್. ಕ್ಲಚಸ್ ಆಫ್ ರಾಹು, ಕುಜ ಅಷ್ಟು ಕಮ್ ಔಟ್. ಆಗ ಒಂದ್ ಸ್ವಲ್ಪ ಸಮಾಧಾನ ಆಗತಕ್ಕಂಥದ್ದಾಗುತ್ತೆ. ಪುನರ್ವಸು ನಕ್ಷತ್ರ ಪ್ರವೇಶ ಆಗ್ತಿದ್ದಾಗಿಯೇ ಒಂದು ಚೇಂಜಸ್ ಬರುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಎಚ್ಚರಿಕೆ. ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ ಮಾಡ್ಲಿಕ್ಕೆ ಹೋಗ್ಬೇಡಿ. ಜಾಗ್ರತೆ. ಆದಷ್ಟು ದುರ್ಗಾರಾಧನೆ, ದುರ್ಗಾ ಪೂಜೆ, ಯಾರಾದ್ರೂ ಮುತ್ತೈದೆಯರಿಗೆ ಒಂದು ಪುಟ್ಟದಾಗಿ ಹೇಳ್ದಾಗ 5 ಜನಕ್ಕೆ ನೈವೇದ್ಯ, ಹಣ್ಣು, ಕಾಯಿ, ಹೂವು ಕೊಡಿ. ದೊಡ್ಡ ನಿರ್ಧಾರಗಳು, ದೊಡ್ಡ ಕೆಲಸಗಳು ಮಾಡದೇ ಇದ್ರೆ ಉತ್ತಮ. ಈ ಎಚ್ಚರಿಕೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.